Hi, my dear friends. Welcome to Learn All in One Commerce with Muralidhar Shastri. Today, we are discussing the continuation of the uh, accountancy PUC second year partnership basic concepts of the fundamentals. It is in the first chapter. In the first chapter, we have been completed the three main topics. ಮೂರು ಟಾಪಿಕ್ಸ್ಗಳನ್ನು ನಾವು ಈಗ ಆಲ್ರೆಡಿ ಮುಗಿಸಿದ್ವಿ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನೆಕ್ಸ್ಟ್ ಫರ್ದರ್ ಅನ್ನ ಮೂವ್ ಆಗೋಣ. ಸೊ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಲೋನ್ ಅಂತ ಹೇಳಿ. ಸೊ ಇದನ್ನ ನಾನು ಯಾಕೆ ತಿಳ್ಕೋಬೇಕು ಅಂತಂದ್ರೆ, ಇವಾಗ ಆಲ್ರೆಡಿ ನಿಮಗೆ ಡ್ರಾಯಿಂಗ್ಸ್ ಅನ್ನ ನೀವೇನು ಮಾಡಿದಿರಿ, ತಿಳ್ಕೊಂಡಿದ್ದೀರಿ. ಇಂಟ್ರೆಸ್ಟ್ ಅನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದಿರಿ. ನೌ ಯು ನೀಡ್ ಟು ನೋ ದಟ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಲೋನ್ ಅಂತ ಹೇಳಿ. ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಲೋನು ಕಂಪಲ್ಸರಿಯಾಗಿ ತಿಳ್ಕೊಳ್ಳೇಬೇಕು. ವೆನ್ ಎವರ್ ನೀಡೆಡ್ ಟು ಟೇಕ್ ಎ ಲೋನ್ ಫ್ರಮ್ ದ ಪಾರ್ಟ್ನರ್ಸ್ ಅಪಾರ್ಟ್ ಫ್ರಮ್ ದೇರ್ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ಸ್. ನೋಡಿ, ಇಂಟ್ರೆಸ್ಟ್ ಆನ್ ಲೋನ್ ಹೆಂಗಿರುತ್ತೆ ಅಂತ ಹೇಳಂತಂದ್ರೆ, ನೀವು ಡ್ರಾಯಿಂಗ್ಸ್ ಬೇರೆ, ಇಂಟ್ರೆಸ್ಟೇ ಬೇರೆ. ಓಕೆ, ಡ್ರಾಯಿಂಗ್ಸ್ ಬೇರೆ ಇರ್ತದೆ, ಇಂಟ್ರೆಸ್ಟ್ ಬೇರೆ ಇರ್ತದೆ. ಇಟ್ ಶುಡ್ ಬಿ ರಿಸೀವ್ಡ್ ಸಪ್ರೇಟ್ಲಿ ಅಂತಕ್ಕಂಥದ್ದು. ಸೊ ಇದನ್ನ ರೆಕಾರ್ಡೆಡ್ ಸಪ್ರೇಟ್ಲಿ, ಇದನ್ನ ಇಟ್ ಶುಡ್ ಬಿ ರೆಕಾರ್ಡೆಡ್ ಸಪ್ರೇಟ್ಲಿ. ಇದನ್ನ ಏನು ಮಾಡ್ತಾರೆ, ಸಪ್ರೇಟಾಗಿ ಏನು ಮಾಡ್ತಾರೆ, ರೆಕಾರ್ಡ್ ಮಾಡ್ತಾರೆ ಅಂತಕ್ಕಂಥದ್ದು. ಇದನ್ನ ಸಪ್ರೇಟಾಗಿ ನಾವು ರೆಕಾರ್ಡ್ ಮಾಡ್ತೀವಿ ಅಂತಕ್ಕಂಥದ್ದು. ನೆಕ್ಸ್ಟು ಪಾರ್ಟ್ನರ್ಸ್ ಲೋನ್ ಕ್ಯಾರೀಸ್ ಇಂಟ್ರೆಸ್ಟ್ ಅಂತಕ್ಕಂಥದ್ದು. ಸೊ ಇದಕ್ಕೇನಾಗಿರುತ್ತೆ, ಇಂಟ್ರೆಸ್ಟ್ ಇರುತ್ತೆ. ಇಂಟ್ರೆಸ್ಟ್ ಯಾವ ರೀತಿ ಇರುತ್ತೆ ಅಂತ ಹೇಳಂತಂದರೆ, ಇವಾಗ ನಮ್ಮಲ್ಲಿ 3 ಜನ ಇದ್ದಾರೆ, ಎ ಬಿ ಸಿ. 3 ಜನ ಇದ್ದಾರೆ ನಮ್ಮಲ್ಲಿ ಎ ಬಿ ಸಿ. ಸೊ ಬಿಗೆ ಏನು ಬೇಕಾಗಿತ್ತು, ಅಮೌಂಟ್ ಬೇಕಾಗಿತ್ತು ಅಂತ ಅಂದ್ಕೊಳ್ಳಿ. ಸೊ ಇವರೇ 3 ಜನನೂ ಒಂದು 2 ಲಕ್ಷ 2 ಲಕ್ಷ 2 ಲಕ್ಷ 2 ಲ್ಯಾಕ್ ಈಕ್ವಲಿ ದೇ ಹ್ಯಾವ್ ಬಿನ್ ಇನ್ವೆಸ್ಟೆಡ್ ಇನ್ ದ ಬಿಸ್ನೆಸ್ ಒಳಗಡೆ ಅಥವಾ ಫರ್ಮನ್ನು ಸ್ಟಾರ್ಟ್ ಮಾಡೋಕ್ಕೋಸ್ಕರ 2 ಲಕ್ಷ ರೂಪಾಯಿ ದುಡ್ಡನ್ನು ಹಾಕಿದ್ದಾರೆ. ಸೊ ಈ ದುಡ್ಡೊಳಗಡೆ ಇವಾಗ ನೋಡಿ, ಬಿಗೆ ಅಮೌಂಟ್ ಬೇಕಾಗಿತ್ತು. ಏನು ಬೇಕಾಗಿತ್ತು, ಬಿಗೆ ಅಮೌಂಟ್ ಬೇಕಾಗಿತ್ತು. ನಂಗೆ ಲೋನ್ ಕೊಡಿಪ್ಪ, ಇದ್ರೊಳಗೆ ಏನು ಮಾಡಿ, ಲೋನ್ ಕೊಡಿ. ಕೀಪ್ ಇಟ್ ಇನ್ ಯುವರ್ ಮೈಂಡ್. ವೆನ್ ದ ಬಿ ನೀಡ್ಸ್ ಟು ಟೇಕ್ ಎ ಲೋನ್, ಬಿಫೋರ್ ದ್ಯಾಟ್ ಇಟ್ ಶುಡ್ ಬಿ ಕಂಪಲ್ಸರಿಲಿ ಮೆನ್ಷನ್ಡ್ ಇನ್ ದ, ವಾಟ್ ಈಸ್ ದಟ್, ಐ ಹ್ಯಾವ್ ಬಿನ್ ಆಲ್ರೆಡಿ ಎಕ್ಸ್ಪ್ಲೇನ್ಡ್ ಇನ್ ದ ಫಸ್ಟ್ ಕ್ಲಾಸ್ AOI, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ಸ್. ಓಕೆಪ್ಪ, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ಸ್ಗಳಲ್ಲಿ ಏನಾಗಿರಬೇಕು, ಮೆನ್ಷನ್ ಆಗಿರಬೇಕು ಇನ್ ದ ವಾಟ್ ವಿ ಕಾಲ್ ಇಟ್ ಆಸ್ ಎನ್ ಎ ಡೀಡ್ ಅಂತಂದು ಹೇಳಿ ಏನು ಕರಿತೀವಲ್ವಾ, ಈ ಡೀಡ್ ಒಳಗಡೆ ಏನಾಗಿರಬೇಕು, ಕಂಪಲ್ಸರಿ ಮೆನ್ಷನ್ ಆಗಿರಬೇಕು. ದೆನ್ ಓನ್ಲಿ ಇಟ್ ಈಸ್ ಅಲೌಡ್ ಟು ಟೇಕ್ ಇಟ್ ದ ಲೋನ್ ಫ್ರಮ್ ಹಿಯರ್. ನಿಮಗೆ ಅವಾಗ ಮಾತ್ರ ಲೋನನ್ನು ಏನು ಮಾಡ್ಬೋದು, ಬಿಸ್ನೆಸ್ ಒಳಗಡೆಯಿಂದ ನೀವು ಲೋನನ್ನು ಏನು ಮಾಡ್ಬೋದು, ತೊಗೋಬಹುದಾಗಿರ್ತದೆ. ಇವಾಗ ಅಕಸ್ಮಾತ್ ಇದ್ದ ಲೋನ್ ತೊಗೊಂಡ ಅಂತ ತಿಳ್ಕೊಳ್ರಿ, ಇದಕ್ಕೆ ಏನಾಗಿರ್ತಪ್ಪ ಅಂತಂತ ಹೇಳಂತಂದ್ರಿಗಿನ ಒಂದು 6% ಪರ್ annum. ಇಫ್ ಇನ್ ಕೇಸ್ ದೇ ಆರ್ ನಾಟ್ ಮೆನ್ಷನ್ಡ್ ಎನಿ ಇಂಟ್ರೆಸ್ಟ್ ರೇಟ್ಸ್ಗಳನ್ನು ಏನಾದರೂ ಮೆನ್ಷನ್ ಮಾಡದೇ ಇದ್ದರೆ, ನಾವು 6% ಪರ್ annum ಅಂತ ಹೇಳಿ ಏನು ಮಾಡ್ತೀವಿ, ಇಲ್ಲಿ ತೊಗೊಳ್ತೀವಿ. ಮೆನ್ಷನ್ ಮಾಡದೇ ಇದ್ದರೆ, ಇನ್ ಕೇಸ್ ನಾಟ್ ಮೆನ್ಷನ್ಡ್ ಇನ್ ದ ಪಾರ್ಟ್ನರ್ಶಿಪ್ ಡೀಡ್, ದೆನ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಲೋನ್ ಈಸ್ ಅಲೌಡ್ ಎಟ್ 6% ಪರ್ annum. ಮೆನ್ಷನ್ ಮಾಡದೇ ಇದ್ದರೆ ನಾವೇನು ಮಾಡ್ತೀವಿ, 6% ಪರ್ annum ಮಾಡ್ತೀವಿ. ಮೆನ್ಷನ್ ಮಾಡಿದರೆ ಮೋರ್ ದೆನ್ ದಟ್ ದ 6% ಕೂಡ ಇರಬಹುದು ಅಂತಕ್ಕಂಥದ್ದು. ಇಲ್ಲಿ ಏನಾಗುತ್ತೆ, ಬಿ ಅಂತಕ್ಕಂಥ ಒಂದು ದುಡ್ಡು ತೊಗೊತಾನೆ. ದುಡ್ಡು ತೊಗೊಂಡು ಏನಾಗುತ್ತಪ್ಪ ಅಂತ ಹೇಳಂತಂದರೆ, ಎಷ್ಟು ದುಡ್ಡು ತೊಗೊತಾನೆ, ಒಂದು 50,000 ಎಷ್ಟು ಏನು ಮಾಡ್ತಾನೆ, ಲೋನ್ ಮೇಲೆ ತೊಗೊತಾನೆ ಅಂತ ಅಂದ್ಕೊಳ್ಳಿ. ಇದಕ್ಕೆ ಏನು ಮಾಡ್ತಾರೆ, ರೇಟ್ ಆಫ್ ಇಂಟ್ರೆಸ್ಟನ್ನು ಏನು ಮಾಡ್ತಾರೆ, ಕ್ಯಾಲ್ಕುಲೇಟ್ ಮಾಡ್ತಾರೆ. ಎಷ್ಟು ಪರ್ಸೆಂಟೇಜು, 6/100, 6×5 = 30. ಎಷ್ಟಾಗುತ್ತಪ್ಪ ಅಂತಂತ ಹೇಳಿದ್ರೆ 3,000 ರೂಪಾಯಿ ಇಂಟ್ರೆಸ್ಟ್ ಅಂತಕ್ಕಂಥದ್ದು ಏನಾಗುತ್ತೆ, ದೇ ನೀಡ್ ಟು ಪೇ ದ ಇಂಟ್ರೆಸ್ಟ್ ಪರ್ annum. ಇಷ್ಟು ಪಾರ್ಟ್ನರ್ಸ್ ಲೋನ್ ಅಂತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾವೇನು ಅರ್ಥ ಮಾಡ್ಕೋಬೇಕು, ಪಾರ್ಟ್ನರ್ಸ್ ಸ್ಯಾಲರಿ ಆರ್ ಕಮಿಷನ್ ಅಂತಕ್ಕಂಥದ್ದು. ಸೊ ನೋಡಿ, ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ ಪಾರ್ಟ್ನರ್ಸ್ಗಳಿಗೆ ಯಾವಾಗ ಸ್ಯಾಲ್ರಿ ಕೊಡ್ತಾರೆ ಅಂತಕ್ಕಂಥದ್ದು. ಸ್ಯಾಲ್ರಿ ಈಸ್ ಇನ್ ದ ಕೇಸ್ ಆಫ್ ಎ ಬಿ ಸಿ. 3 ಜನನೂ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. 3 ಜನ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳಂದರೆ ಕಂಪ್ನಿಗೋಸ್ಕರ ವರ್ಕ್ ಮಾಡ್ತಾ ಇಲ್ಲ. ಇದರಲ್ಲಿ ಯಾರು ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳಂದರೆ, ಎ ಈಸ್ ಓನ್ಲಿ ಗೋಯಿಂಗ್ ಟು ವರ್ಕ್ ಫಾರ್ ದ ಕಂಪ್ನಿ. ಯಾರು ವರ್ಕ್ ಮಾಡ್ತಾ ಇದ್ದಾರೆ ಇದರೊಳಗಡೆ, ಎ ಮಾತ್ರ ಏನು ಮಾಡ್ತಾ ಇದ್ದಾನೆ, ಕಂಪ್ನಿಗೋಸ್ಕರ ವರ್ಕ್ ಮಾಡ್ತಾ ಇದ್ದಾನೆ. ಸೊ ಕಂಪ್ನಿಗೋಸ್ಕರ ಎ ವರ್ಕ್ ಮಾಡ್ತಾ ಇದ್ದಾನೆ ಅಂದ್ರೆಗಿನ ವಿ ನೀಡ್ ಟು ಪೇ ದ ಸ್ಯಾಲರಿ ಟು ಹಿಮ್. ನಿಮ್ಗೆ ಏನು ಕೊಡಬೇಕು, ಸ್ಯಾಲ್ರಿ ಕೊಡಬೇಕು. ಸ್ಯಾಲ್ರಿ ಕೊಟ್ಟರೆ ಏನಾಗುತ್ತಪ್ಪ ಅಂತ ಹೇಳಂತಂದರೆ, ನಿಮ್ಮ ಬ್ಯಾಲೆನ್ಸ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇನ್ ದ ಸೆನ್ಸ್ ಆಫ್ ಪ್ರಾಫಿಟ್ ಅಂತಂತ ಹೇಳಿ ಕರಿತೀವಲ್ವ, ಪ್ರಾಫಿಟ್ ಅಂತಕ್ಕಂಥದ್ದು ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಹಾಗಾಗಿ ದ ಸ್ಯಾಲರಿ ಈಸ್ ಅಲೌಡ್ ಫ್ರಮ್ ದ ಫರ್ಮ್ ಫಾರ್ rendering the valuable services or for devotion of skills ಅಂತಕ್ಕಂಥದ್ದು. ಅವನ ಹತ್ರ ಸ್ಕಿಲ್ ಇತ್ತು, ನಾಲೆಜ್ ಇತ್ತು, ಏನೋ ಇತ್ತಪ್ಪ, ಅದ್ರ ಸಲುವಾಗಿನೇ ಏನು ಮಾಡ್ತಿದ್ವಿ, ವಿ ಆರ್ ಪೇಯಿಂಗ್ ಹಿಮ್ ಅಂತಕ್ಕಂಥದ್ದು. ಸೊ ವಿ ಆರ್ ಗಿವಿಂಗ್ ದ ಸ್ಯಾಲರಿ ಟು ಹಿಮ್ ಅಂತಕ್ಕಂಥದ್ದು. ಈ ವಿಷಯವನ್ನು ನಾವೇನು ಮಾಡಬೇಕು,
ಅರ್ಥ ಮಾಡ್ಕೋಬೇಕು. ದಿಸ್ ಈಸ್ ವಾಟ್ ದ ಸ್ಯಾಲ್ರಿ. ಓಕೆ, ಸ್ಯಾಲ್ರಿ ನಾವು ಯಾರಿಗೆ ಕೊಡ್ತೀವಿ ಅಂತಕ್ಕಂಥದ್ದು ಕೂಡ ನಿಮ್ಗೆ ಏನಾಯಿತು ಗೊತ್ತಾಯಿತು. ಯಾರು ಕಂಪ್ನಿ ಪರವಾಗಿ ಕೆಲಸ ಮಾಡಿರ್ತಾರೋ ಅವ್ರಿಗೆ ಮಾತ್ರ ನಾವೇನು ಮಾಡ್ತೀವಿ, ಸ್ಯಾಲ್ರಿ ಕೊಡ್ತೀವಿ. ಸರ್ ಹಾಗಿದ್ರಿಗಿನ ಎಗೆ ಮಾತ್ರ ಸ್ಯಾಲ್ರಿ ಕೊಡ್ತೀವಿ, ವಾಟ್ ಅಬೌಟ್ ದ ಬಿ ಹತ್ರ ಸ್ಕಿಲ್ ಇದೆ, ಇವನು ವರ್ಕ್ ಮಾಡ್ತಾನೆ, ಇವನ ಹತ್ರ ಸ್ಕಿಲ್ ಇದೆ, ಇವನ ಹತ್ರ ಸ್ಕಿಲ್ ಇದ್ದಿಗಿನ ನಾವೇನು ಕೊಡ್ಬೋದು, ವಿ ಕ್ಯಾನ್ ಗಿವ್ ದ ಎನಿ ಕಮಿಷನ್ ಟು ಹಿಮ್. ನಾವೇನು ಕೊಡ್ಬೋದು, ಇವನಿಗೆ ಕಮಿಷನ್ ಕೂಡ ಏನು ಮಾಡ್ಬೋದು, ಕೊಡಬಹುದು ಅಂತಕ್ಕಂಥದ್ದು. ಈ ರೀತಿ ಸ್ಕಿಲ್ ಇದ್ದಾಗಿನ ವಿ ಕ್ಯಾನ್ ಗಿವ್ ದ ಕಮಿಷನ್, ಸಮ್ ಆಫ್ ದ ಕಮಿಷನ್ ಟು ಹಿಮ್ ಅಂತಕ್ಕಂಥದ್ದು. ಸೊ ಈ ರೀತಿಯಾಗಿ ನಾವು ಡಿವೈಡ್ ಮಾಡ್ಬೋದು. ಮುಂದೆ ಪ್ರಾಬ್ಲಮ್ಸ್ಗಳು ಬಂದಾಗ ನಿಮ್ಗೆ ಈಸಿಯಾಗಿದ್ದು ಅರ್ಥ ಆಗುತ್ತೆ ಅಂತಕ್ಕಂಥದ್ದು ಈ ಕಾನ್ಸೆಪ್ಟ್. ನೆಕ್ಸ್ಟ್, ಡಿಸ್ಟ್ರಿಬ್ಯೂಷನ್ ಆಫ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಮಾಂಗ್ ಟು ದ ಪಾರ್ಟ್ನರ್ಸ್. ಓಕೆಪ್ಪ. ಸೊ ಇವಾಗ ಏನು ಮಾಡಬೇಕು, ಲಾಸ್ಟಿಗೆ ಡಿಸ್ಟ್ರಿಬ್ಯೂಷನ್ ಆಫ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಮಾಂಗ್ ಟು ದ ಪಾರ್ಟ್ನರ್ಸ್, ಪ್ರಾಫಿಟ್ ಆ್ಯಂಡ್ ಲಾಸ್ ಇನ್ ಅಗ್ರೀಡ್ ರೇಷಿಯೋ ಅಂತಕ್ಕಂಥದ್ದು. ಪ್ರತಿಯೊಬ್ಬರಿಗೂ ಕೂಡ ಅವ್ರದ್ದೇ ಆಗಿರ್ತಕ್ಕಂತಹ ರೇಷಿಯೋಸ್ಗಳ ಮೇಲೆ, ನಿಮಗೆ ರೇಷಿಯೋ ಬಗ್ಗೆ ನಾನು ಕ್ಲಿಯರ್ ಮಾಡಿಬಿಡ್ತೀನಿ. ಇವಾಗ ರೇಷಿಯೋ ನೋಡಿರಿ, 1:2:3 ಕೊಟ್ಟಿದ್ದ ಅಂತ, 1:2:3 ಕೊಟ್ಟಿದ್ದ. ರೇಷಿಯೋ ಹೆಂಗೆ ಮಾಡ್ಕೋಬೇಕು ನಾವು ಇವಾಗ, ಮೂರನ್ನು ಆ್ಯಡ್ ಮಾಡಿಬಿಡಿ, ಎಷ್ಟಾಯಿತು, 6 ಆಯಿತು. ಸೊ ರೇಷಿಯೋ ಏನಾಗುತ್ತೆ ಇವಾಗ, 1/6, 2/6, 3/6. ಸೊ ಸಿಂಪಲ್, ಅರ್ಥ ಆಯ್ತಲ್ವಾ. ಸೊ ಈಗ ಇಫ್ ಇನ್ ಕೇಸ್ 3 ಇದ್ದಿಲ್ಲ ಅಂದರೆ ಏನಾಗುತ್ತೆ, ಇದು 1/3 ಇಷ್ಟು 2/3. ಈ 3 ಇದ್ದಿಲ್ಲ ಅಂತ ಹೇಳಿದ್ರೆ, 3 ಇಲ್ಲ ಅಂತ ಹೇಳಿದ್ರೆ ಇವೆರಡು ಕೂಡಿಸಿದ್ರೆ ಎಷ್ಟಾಯಿತು, 3 ಆಗ್ತಾಯಿತ್ತು. ಸೊ ಇದು ನಾವು ರೇಷಿಯೋಗಳನ್ನು ಮಾಡ್ಕೊಳ್ತಕ್ಕಂತಹ ವಿಧಾನ. ಸೊ ತಮ್ಮೆಲ್ಲರಿಗೂ ಕೂಡ ಅರ್ಥ ಆಯ್ತಲ್ವಾ. ಸೊ ಈ ರೀತಿ ರೇಷಿಯೋಸ್ ಬೇಸ್ ಮೇಲೆ ಏನು ಮಾಡ್ತೀವಿ ನಾವು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿರ್ತಕ್ಕಂತಹ ಪ್ರಾಫಿಟನ್ನು ಅಮಾಂಗ್ ಟು ದ, ಯಾರಿಗೆ, ಅಲ್ಲಿರ್ತಕ್ಕಂತಹ ಎಲ್ಲ ಪಾರ್ಟ್ನರ್ಸ್ಗಳಿಗೆ ಏನು ಮಾಡ್ತೀವಿ, ನಾವು ಅಮೌಂಟನ್ನು ಡಿವೈಡ್ ಮಾಡ್ತೀವಿ. ಹೌದಾ, ನಾವೆಲ್ಲರಿಗೂ ಕೂಡ ಏನು ಮಾಡ್ತೀವಿ, ಡಿವೈಡನ್ನು ಮಾಡ್ಕೊಂಡು ಹೋಗ್ತೀವಿ. ನೆಕ್ಸ್ಟ್ ಮುಂದಿಗೆ ಬಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಹೇಳಿ. ಸೊ ನಾವು ವಿ ಕ್ಯಾನ್ ಸಿ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತಕ್ಕಂಥದ್ದು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ನೋಡೋಣ ನಾವೆಲ್ಲರೂ ಕೂಡ, ಅದಕ್ಕೆ ಸಂಬಂಧಪಟ್ಟಂಗೆ ಮೀನಿಂಗ್ ನೋಡೋಣ. ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ವಿಚ್ ಶೋಸ್ ದ appropriation of the profits of the firm or the distribution of the profits of the firm among to the partners. ಸಿಂಪಲ್ ಆಗಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಏನು ಹೇಳುತ್ತಪ್ಪ ಅಂತಂತೇಳಿದ್ರೆ, ಫರ್ಮ್ದಲ್ಲಿ ಬಂದಿರತಕ್ಕಂತಹ ಪ್ರಾಫಿಟನ್ನು ಎಲ್ಲರಿಗೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥದ್ದು ಏನಾಗಿರುತ್ತೆ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟು ಆಗಿರುತ್ತೆ ಅಂತ ಹೇಳ್ತಾ ಇದೆ. ಸಿಂಪಲ್ಲಾಗಿ ಹೇಳ್ತಕ್ಕಂಥದ್ದು ಇದು ಮೀನಿಂಗ್ ಇರುತ್ತೆ. ಈ ಮೀನಿಂಗ್ ಜೊತೆಗೆ ನಾವು ಏನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಫಾರ್ಮೆಟ್ ಇದೆ. ಇದಕ್ಕೆ ಲೆಕ್ಕ ಮಾಡಬೇಕಲ್ವ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತಕ್ಕಂಥದ್ದು ಲೆಕ್ಕ ಇರ್ತದೆ. ಸೊ ಆ ಲೆಕ್ಕನೂ ಕೂಡ ನಾವೇ ಮಾಡಬೇಕು. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್, ಏನು ಇಯರ್ ಎಂಡಿಂಗ್ ಇರ್ತದೋ ಅದನ್ನು ಹಾಕಿ. ಓಕೆಪ್ಪ, ಡೆಬಿಟೋ ಕ್ರೆಡಿಟ್. ಸೊ ಅದೇ ರೀತಿಯಾಗಿ ಇಲ್ಲಿ ಪರ್ಟಿಕ್ಯುಲರು, ಅದೇ ರೀತಿಯಾಗಿ ಇಲ್ಲಿ ಅಮೌಂಟು, ಪರ್ಟಿಕ್ಯುಲರು ಮತ್ತು ಅಮೌಂಟು. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನೆಟ್ ಪ್ರಾಫಿಟ್, ಫಸ್ಟ್ಗೆ ಏನು ತೊಗೋಬೇಕು ನಾವು ಅಂತ ಹೇಳಿದ್ರೆ, ನೆಟ್ ಪ್ರಾಫಿಟ್ ಕೊಟ್ಟಿರ್ತಾನೆ, ಪ್ರಾಫಿಟನ್ನು ತೊಗೋಬೇಕು. ಸೊ ತಮ್ಮೆಲ್ಲರಿಗೂ ಕೂಡ ನಾನು ಫಸ್ಟ್ಗೆ ಇಂಟಿಮೇಷನ್ ಮಾಡ್ತಾಯಿದ್ದೀನಿ, ದಯವಿಟ್ಟು ತಾವೆಲ್ಲರೂ ಕೂಡ ಕಂಪಲ್ಸರಿಲಿ ದೇ ನೀಡ್ ಟು ವಾಚ್. ನೀವೆಲ್ಲರೂ ಕೂಡ, ಹೌದಾ, ನೀವೆಲ್ಲರೂ ಕೂಡ ಇದನ್ನು ಕಂಪಲ್ಸರಿಯಾಗಿ ಏನು ಮಾಡಿ ಒಂದು ಸರಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಫಾರ್ಮೆಟನ್ನು ಅರ್ಥ ಮಾಡ್ಕೊಂಬಿಟ್ರೆ ನಿಮಗೆ ಲೆಕ್ಕ ಬಹಳ ಈಸಿ. ಸೊ ಲೆಟ್ ಅಸ್ ವಿ ಡಿಸ್ಕಸ್ ಹಿಯರ್. ಸೊ ನೆಟ್ ಪ್ರಾಫಿಟ್ ಏನು ಮಾಡಿರ್ತಾರೆ, ನಿಮಗೆ ಕೊಟ್ಟಿರ್ತಾನೆ, ಇದನ್ನು ಏನು ಮಾಡಬೇಕು ನಾವು, ಬ್ರಾಡ್ ಡೌನು ತೊಗೊಂಡು ಬಂದು ಇಲ್ಲಿ ಹಾಕಬೇಕಾಗಿರುತ್ತೆ. ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ನಾನು ಆವಾಗಲೇ ಹೇಳಿದೆ, ಡ್ರಾಯಿಂಗ್ಸನ್ನು ಏನಾದರೂ ಕೂಡ ಡ್ರಾ ಮಾಡಿದರೆ ಅದಕ್ಕೇನು ಪೇ ಮಾಡಬೇಕಾಗತ್ತೆ, ಇಂಟ್ರೆಸ್ಟ್ ಪೇ ಮಾಡಬೇಕಾಗತ್ತೆ. ಆ ಇಂಟ್ರೆಸ್ಟನ್ನು ನೀವೇನು ಮಾಡಬೇಕು, ಇಲ್ಲಿ ತಂದು ಹಾಕಬೇಕು. ಇದು ಕಂಪ್ನಿಗೆ ಮತ್ತೆ ಲಾಭ ಆಗಿರುತ್ತೆ. ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಓಕೆಪ್ಪ, ಬೈ ಆರ್ ಕರೆಂಟ್ ಅಕೌಂಟ್ ಅಂತಂತ ಹೇಳಿದ್ದೀನಿ. ಡಿಸ್ಟ್ರಿಬ್ಯೂಷನ್ ಆಫ್ ದ ಲಾಸಸ್, ಇಲ್ಲಿ ಇಫ್ ಇನ್ ಕೇಸ್ ಏನಾದರೂ ಕೂಡ ಲಾಸ್ ಆದರೆ, ಸೊ ಈ ಸೈಡ್ ಏನಾಯಿತು, ಅಮೌಂಟು ಜಾಸ್ತಿ ಆಯಿತು, ಈ ಸೈಡ್ ಅಮೌಂಟ್ ಏನಾಯಿತು, ಕಡಿಮೆ ಆಯಿತು. ಅಂದ್ರೆಗಿನ ಇಲ್ಲಿ ಏನಾಗುತ್ತೆ, ಲಾಸ್ ಬರುತ್ತೆ. ಈ ಸೈಡ್ ಅಮೌಂಟು ಜಾಸ್ತಿ ಆಯಿತು, ಈ ಸೈಡ್ ಅಮೌಂಟು ಕಡಿಮೆ ಆಯಿತು ಅಂತಂದರೆ ಇಲ್ಲೇನಾಗಿರುತ್ತೆ, ಪ್ರಾಫಿಟ್ ಬರುತ್ತೆ. ದ ಸಿಂಪಲ್ ಥಿಂಗ್ಸ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್. ಸೊ ಇದರಲ್ಲಿ ಬರ್ತಕ್ಕಂಥದ್ದು ಇವು ಮೂರೇ ಆಗಿರ್ತದೆ. ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂದರೆ ಯಾರ್ಯಾರು ಇರ್ತಾರೆ ಪಾರ್ಟ್ನರ್ಸು ಅವರಿಬ್ಬರಿಗೂ ಕೂಡ ಏನು ಮಾಡ್ತಕ್ಕಂಥದ್ದು, ಬೇಸ್ಡ್ ಆನ್ ದೇರ್ ರೇಷಿಯೋ. ಓಕೆ, ನಾನು ಆವಾಗಲೇ ಹೇಳಿದೆ, ಬೇಸ್ಡ್ ಆನ್ ದೇರ್ ರೇಷಿಯೋ ಮುಖಾಂತರ ಏನು ಮಾಡ್ತೀವಿ ನಾವು, ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತಕ್ಕಂಥದ್ದು. ದಟ್ಸ್ ಓಕೆ, ಫೈನ್, ಇದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಈ ಸೈಡು
ಈ ಸೈಡ್ ಒಳಗಡೆ ಏನಿದೆ ಅಂತ ಹೇಳಿದ್ರೆ, ಸೊ ಟು ಪರ್ಟಿಕ್ಯುಲರ್ಸ್ ಲಾಸ್, ಇಫ್ ಇನ್ ಕೇಸ್ ಲಾಸ್ ಇತ್ತು ಅಂತಂದರೆ, ಲಾಸ್ ಇದ್ದರೆ ನಾವೇನು ಮಾಡಬೇಕು, ಈ ಕಡೆ ಬ್ರಾಡ್ ಡೌನ್ ಮಾಡಬೇಕು. ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಕೌಂಟ್ ಅಂತಕ್ಕಂಥದ್ದು. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಏನಾದರೂ ಕೂಡ ಕೇಳಿದ್ರು, ನಮ್ಗೆ ಇಂಟ್ರೆಸ್ಟ್ ಕೊಡಬೇಕು ಅಂತ ಹೇಳಿದ್ರಿಗಿನ ಪಾರ್ಟ್ನರ್ಸ್ಗೆ ಕಂಪಲ್ಸರಿ ಕೊಟ್ಟಿರ್ತಾರೆ. ಪ್ರಾಬ್ಲಮಲ್ಲಿ ಏನು ಮಾಡಿರ್ತಾರೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ ಕೊಟ್ಟಿರ್ತಾರೆ, ಕ್ಯಾಪಿಟಲ್ ಕೊಟ್ಟಿರ್ತಾರೆ. ಆ ಕ್ಯಾಪಿಟಲ್ ರೇಷಿಯೋಸ್ಗಳನ್ನು ಏನು ಮಾಡಬೇಕು, ಆ ರೇಷಿಯೋಸ್ ಬೇಸ್ ಮೇಲೆ ಏನು ಮಾಡಬೇಕು, ನಾವು ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಮಾಂಗ್ ಟು ದ ಪಾರ್ಟ್ನರ್ಸ್ ಸ್ಯಾಲ್ರಿ ಅಕೌಂಟ್. ಪಾರ್ಟ್ನರ್ಸ್ಗಳಿಗೆ ಸ್ಯಾಲ್ರಿ ಕೊಟ್ಟರೆ ಇಲ್ಲಿ ತೊಗೋಬೇಕು. ಪಾರ್ಟ್ನರ್ಸ್ ಕಮಿಷನ್ ಅಕೌಂಟ್, ಪಾರ್ಟ್ನರ್ಸ್ಗೆ ಕಮಿಷನ್ ಕೊಟ್ಟರು ಕೂಡ ಏನು ಮಾಡಬೇಕು, ಇಲ್ಲಿ ತೊಗೋಬೇಕು. ಸರ್ ಬೇರೆ ಬೇರೆ ಇದ್ದರೆ ಸೇಮ್ ಇದ್ದರೆ ಸೇಮ್ ತೊಗೊಳ್ಳಿ, ಬೇರೆ ಇದ್ದರೂ ಕೂಡ ಬೇರೆಯನ್ನು ತೊಗೋಬೇಕು. ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಲೋನ್ ಅಂತಕ್ಕಂಥದ್ದು. ಹೌದಾ, ಪಾರ್ಟ್ನರ್ಸ್ ಲೋನ್ ಏನಾದರೂ ಕೂಡ ತೊಗೊಂಡಿದ್ದ ಅಂತ ಹೇಳಂತಂದರೆ, ಸೊ ಅದ್ರದ್ದು ಇಂಟ್ರೆಸ್ಟ್ ಏನು ಬಂದಿರುತ್ತೆ, ಆ ಇಂಟ್ರೆಸ್ಟನ್ನು ಕೂಡ ಏನು ಮಾಡಬೇಕು, ಇಲ್ಲಿ ತೊಗೋಬೇಕಾಗಿರುತ್ತೆ. ನೆಕ್ಸ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆರ್ ದ ಕರೆಂಟ್ ಅಕೌಂಟ್ ಅಂತಕ್ಕಂಥದ್ದು. ಇಲ್ಲಿ ಡಿಸ್ಟ್ರಿಬ್ಯೂಷನ್ ಆಫ್ ದ ಪ್ರಾಫಿಟ್ಸ್, ಪ್ರಾಫಿಟ್ ಇರ್ತದೆ ಲಾಸ್ಟಿಗೆ, ಈ ಪ್ರಾಫಿಟನ್ನು ಏನು ಮಾಡಬೇಕಾಗುತ್ತೆ, ಡಿಸ್ಟ್ರಿಬ್ಯೂಷನ್ನು ಮಾಡಬೇಕಾಗಿರುತ್ತೆ. ಸೊ ಇದಿಷ್ಟು ಏನಾಗಿರುತ್ತೆ, ಫಾರ್ಮೆಟ್ ಆಗಿರುತ್ತೆ ಅಂತಕ್ಕಂಥದ್ದು. ಈ ಫಾರ್ಮೆಟನ್ನು ನೀಟಾಗಿ ನೀವೆಲ್ಲರೂ ಕೂಡ ಬರ್ಕೊಳ್ಳಿ. ಸೊ ಅದೇ ರೀತಿಯಾಗಿ ನಿಮಗೆ ಇದು ಹೆಲ್ಪ್ಫುಲ್ ಆಗುತ್ತೆ. ಸೊ ಲೆಟಸ್ ವಿ ವಿಲ್ ಗೋ ಟುವರ್ಡ್ಸ್ ದಟ್. ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಾಬ್ಲಮ್ಸ್ಗಳನ್ನು ನಾವೇನು ಮಾಡೋಣ, ಇವಾಗ ಸ್ಟಾರ್ಟ್ ಮಾಡೋಣ. ಸೊ ವಾಟ್ ಎವರ್ ನಾವು ಐ ಆಮ್ ಸೇಯಿಂಗ್, ಆಲ್ ದೀಸ್ ಪ್ರಾಬ್ಲಮ್ಸ್ ಆರ್ ದ ವೆರಿ 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 ಇಂಪಾರ್ಟೆಂಟ್ ಆ್ಯಸ್ ರಿಗಾರ್ಡಿಂಗ್ ಟು ಯುವರ್ 6 ಮಾರ್ಕ್ಸ್ಗೆ ಇರ್ತಕ್ಕಂತಹ ಇದು ಕ್ವಶನ್ನು. ಸೊ ಪ್ರಮೋದ್ ಆ್ಯಂಡ್ ಪ್ರವೀಣ್ commenced a business with a capital investments of rupees 3 lakh and 2 lakh respectively on 1st April 2024. They agreed to share their profit and losses in the ratio of 2:1. 2:1 ಅಂದರೆ ರೇಷಿಯೋ ಎಷ್ಟಾಗುತ್ತೆ ನೋಡ್ಕೋಬೇಕು ನೀವೇ. ಇವಾಗಲೇ ನೀವು 2/3 1/3 ಆಗುತ್ತೆ ಅಂತಕ್ಕಂಥದ್ದು. ಫಾರ್ ದ ಇಯರ್ ಎಂಡಿಂಗ್ 31/3/2025 ದೇ ಅರ್ನ್ಡ್ ದ ಪ್ರಾಫಿಟ್ ಆಫ್ rupees 59,000 ಬಿಫೋರ್ ಅಲೋಯಿಂಗ್ ದ ಫಾಲೋಯಿಂಗ್ಸ್. ಸೊ ಪ್ರಾಫಿಟನ್ನು ಅರ್ನ್ ಮಾಡಿಬಿಡೋದು. ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಎ ನೆಟ್ ಪ್ರಾಫಿಟ್ ಅಂತಕ್ಕಂಥದ್ದು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು ಕೊಟ್ಟಿದ್ದಾರೆ, 5% ಪರ್ annum ಕೊಟ್ಟಿದ್ದಾರೆ. ಪಾರ್ಟ್ನರ್ಶಿಪ್ ಸ್ಯಾಲ್ರಿ ಕೊಟ್ಟಿದ್ದಾರೆ, ಪ್ರಮೋದ್ಗೆ 5,000 ರೂಪಾಯಿ ಕೊಟ್ಟಿದ್ದಾರೆ, 5,000. ಸೊ ಕಮಿಷನ್ ಪೇಯಬಲ್ ಪ್ರವೀಣ್ ಪರ್ ಮಂತ್ ಕೊಟ್ಟಿದ್ದೇನೆ 500 ರುಪೀಸು, ಅದನ್ನು ಆ್ಯನಮ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಪ್ರಮೋದ್ 2,500 ಆ್ಯಂಡ್ ಪ್ರವೀಣ್ 1,500. ಈ ಡ್ರಾಯಿಂಗ್ಸನ್ನು ಡೈರೆಕ್ಟಾಗಿ ಅಮೌಂಟಲ್ಲಿ ಕೊಟ್ಟಿದ್ದಾರೆ. ಇಫ್ ಇನ್ ಕೇಸ್ ಡ್ರಾಯಿಂಗ್ಸು ಇಂಟ್ರೆಸ್ಟ್ ಏನಿದೆ ಕೊಡದೇ ಇದ್ದರೆ ಡ್ರಾಯಿಂಗ್ಸ್ ಕೊಟ್ಟು ನಾನು ಹೇಳ್ತೇನೆ. ಇವಾಗ ನೋಡಿ ಇದರೊಳಗೆ ಏನು ಕೊಟ್ಟಿದ್ದೇನೆ, ಪ್ರಾಬ್ಲಮ್ ಒಳಗಡೆ ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾನೆ. ಸೊ ಅದನ್ನು ಮುಂದಿನ ಸಾರಿ ಹೇಳ್ತೀನಿ ನಾನು. ಓಕೆ, ಇದು ಯಾರ್ದು, ಪಾರ್ಟ್ನರ್ಸ್ ಡ್ರಾಯಿಂಗ್ ಅಂತಕ್ಕಂಥದ್ದು. ನೆಕ್ಸ್ಟ್ ಬಂದುಬಿಟ್ಟು ಪಾರ್ಟ್ನರ್ಸ್ ಡ್ರಾಯಿಂಗ್ ಅಂತಕ್ಕಂಥದ್ದು ಎಷ್ಟಿದೆ, 25,000 15,000 ಡ್ರಾಯಿಂಗ್ಸ್ ಇದೆ ಅಂತಕ್ಕಂಥದ್ದು. ಸೊ ಫ್ರಮ್ ದ ಅಬವ್ ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/3/2025. ಸೊ ಪ್ರಾಬ್ಲಮ್ ನಿಮ್ಮೆಲ್ಲರೂ ಕೂಡ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಬರ್ಕೊಳ್ಳಿ. ಸೊ ಬರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಲೆಂತ್ ಆಗುತ್ತೆ ಹಾಗೆ ಹಿಂಗೆ ಅಂತ ಹೇಳಿ ನೀವೇನು ಮಾಡೋಕ್ಕೆ ಹೋಗ್ಬೇಡಿ, ಇದನ್ನು ಬಿಡೋಕ್ಕೆ ಹೋಗ್ಬೇಡಿ. ಲೆಟಸ್ ವಿ ವಿಲ್ ಗೋ ವಿತ್ ದ ಸೊಲ್ಯೂಷನ್. ನಾವೇನು ಮಾಡೋಣ, ಇವಾಗ ಸೊಲ್ಯೂಷನ್ ಪಾರ್ಟಿಗೆ ಹೋಗೋಣ. ಲೆಟಸ್ ವಿ ಸ್ಟಾರ್ಟ್ ದ ಸೊಲ್ಯೂಷನ್ ಪಾರ್ಟ್ ಏನಾಗಿ ಹೇಳುತ್ತೆ ನೋಡ್ಕೊಳ್ಳಿ ಫಸ್ಟಿಗೆ. ಸೊ ದಿಸ್ ಈಸ್ ವಾಟ್ ದ ಸೊಲ್ಯೂಷನ್ ಪಾರ್ಟು ನಮ್ಮ ಕಣ್ಣು ಮುಂದೆ ನಿಮ್ಮೆಲ್ಲರಿಗೂ ಕೂಡ ಕಾಣ್ತಾ ಇದೆ ಸದ್ಯಕ್ಕೆ ಇವಾಗ. ಸೊ ನೋಡಿ, ಮೇಲ್ಗಡೆ ಏನು ಮಾಡಬೇಕು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/3/2025 ಅಂತ ಹೇಳಿ ಬರೀಬೇಕು. ಡೆಬಿಟು ಬರೀಬೇಕು, ಅದೇ ರೀತಿಯಾಗಿ ಕ್ರೆಡಿಟು ಬರೀಬೇಕು. ಡೆಬಿಟು ಬರೀರಿ, ಕ್ರೆಡಿಟು ಬರೀರಿ, ಎರಡು ಸೈಡ್ ಬರೆದ್ಬಿಟ್ಟು ನೆಕ್ಸ್ಟು ಪರ್ಟಿಕ್ಯುಲರ್ಸು ಈ ಕಡೆಗೆ ನಮಗೆ ಲಾಸ್ ಆಗುತ್ತೆ, ಪರ್ಟಿಕ್ಯುಲರ್ಸು ಈ ಕಡೆಗೆ ಪ್ರಾಫಿಟ್ ಆಗುತ್ತೆ. ಎರಡು ಕಡೆಗೂ ರುಪೀಸ್ ನೀಟಾಗಿ ಫಾರ್ಮೆಟಲ್ಲಿ ಹಾಕ್ಕೊಳ್ಳಿ. ಫಾರ್ಮೆಟ್ ಹಾಕೋದ್ರಿಂದ ನಿಮಗೊಂದು ಮಾರ್ಕ್ಸ್ ಸಿಗುತ್ತೆ. ಫಾರ್ಮೆಟ್ ಹಾಕಿದರೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ, 1 ಮಾರ್ಕ್. ಖಾಲಿ ಏನು ಬಿಡಬಾರ್ದು, 1 ಮಾರ್ಕ್ ಏನು ಮಾಡ್ತಾರೆ, ಫಾರ್ಮೆಟ್ ಹಾಕಿದರೆ ಕೊಡ್ತಾರೆ. ಬೈ ಪ್ರಾಫಿಟ್ ನಾನು ಆವಾಗಲೇ ಹೇಳಿದೆ, ಎಷ್ಟಿದೆ ಪ್ರಾಫಿಟು, 59,000 ಇದೆ. ಓಕೆ, ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನೆಟ್ ಪ್ರಾಫಿಟ್ ಅಂತಂತ ಹೇಳಿ ಏನು ಮಾಡಬೇಕು, ಬರೀಬೇಕು. ಇಟ್ ಈಸ್ ನೆಟ್ ಪ್ರಾಫಿಟ್. ಎಷ್ಟಿದೆಪ್ಪ ಅಂತ ಹೇಳಿದ್ರೆ 59,000 ಇದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ನೋಡಿ, ಕೆಳಗಡೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸಿಗೆ ಸಂಬಂಧಪಟ್ಟಂಗೆ ಏನು ಕೊಟ್ಟಿದ್ದಾರೆ ಇದನ್ನು ನಾನು ನಿಮಗೆ ಹೇಳ್ತೀನಿ ಅಂತಂತ ಹೇಳಂದಿದ್ದೆ. ಸೊ ಎಷ್ಟು ಕೊಟ್ಟಿದ್ದಾರೆಪ್ಪ ಅಂತಂತ ಹೇಳಂದಾಗಿನ ಪ್ರಮೋದ್ ನೋಡಿ, ಪ್ರಮೋದ್ ಎಷ್ಟು ಕೊಟ್ಟಿದ್ದಾನೆ ಅಂತಂದರೆ, ಪ್ರಮೋದ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ, 25,000 ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಪ್ರವೀಣ್ದು ಎಷ್ಟು ಕೊಟ್ಟಿದ್ದಾನಪ್ಪ ಅಂತಂತ ಹೇಳಂದರೆ 15,000 ಕೊಟ್ಟಿದ್ದಾನೆ. ಬಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಷ್ಟು ಕೊಟ್ಟಿದ್ದಾರೆ ಅವ್ರದ್ದು ಅಂತಂದರೆ, ಇವನಿಗೆ ಎಷ್ಟು ಕೊಟ್ಟಿದ್ದಾರೆ, 2,500 ಕೊಟ್ಟಿದ್ದಾರೆ, 2,500. ಇವನಿಗೆ ಎಷ್ಟು ಕೊಟ್ಟಿದ್ದಾರೆ,
1500. ಜಸ್ಟ್ ಇಮ್ಯಾಜಿನ್ ದಟ್. ಸೊ ಇವರು ಅಮೌಂಟ್ ಇಲ್ಲಿ ನಮಗೆ ಕೊಟ್ಟುಬಿಟ್ಟಿದ್ದಾರೆ. ದಿಸ್ ಈಸ್ ದ ಇಂಟ್ರೆಸ್ಟ್. ಇವೆರಡು ಇದಿಷ್ಟು ಏನಾಗಿರುತ್ತೆ ಇಂಟ್ರೆಸ್ಟ್. ಬಟ್ ಆ್ಯಕ್ಚುಲಿ ದೇ ಹ್ಯಾವ್ ಬೀನ್ ಡ್ರಾನ್ ದಿಸ್ ಮಚ್ ಆಫ್ ಎನ್ ಅಮೌಂಟ್. ಅವ್ರು ಆ್ಯಕ್ಚುಲಿ ಡ್ರಾ ಮಾಡಿರ್ತಕ್ಕಂಥದ್ದು ಈ ಅಮೌಂಟು. ಈ ಅಮೌಂಟಿಗೆ ಕಟ್ಟಿರ್ತಕ್ಕಂಥ ಇಂಟ್ರೆಸ್ಟ್ ಎಷ್ಟು ಇಷ್ಟು. ಹಾಗಿದ್ರಿಗಿನ ವಿ ಕ್ಯಾನ್ ಈಸಿಲಿ ಸೇಸ್ ದಟ್ ಇದು 10% ಆಗಿರುತ್ತೆ ರೇಟ್ ಆಫ್ ಇಂಟ್ರೆಸ್ಟ್. ಎಷ್ಟು ಪರ್ಸೆಂಟೇಜ್ ಇರುತ್ತೆ ರೀ? 10%. ಯು ಕ್ಯಾನ್ ಸಿ ಹಿಯರ್ ಎಷ್ಟು ಪರ್ಸೆಂಟೇಜ್ ಆಗಿರುತ್ತೆ? 10% ರೇಟ್ ಆಫ್ ಇಂಟ್ರೆಸ್ಟ್ ಆಗಿರುತ್ತೆ ಅಂತಕ್ಕಂಥದ್ದು. ಸೊ 10% ರೇಟ್ ಆಫ್ ಇಂಟ್ರೆಸ್ಟ್ ಆಗಿರೋದ್ರಿಂದ ನಮಗೆ ಎಷ್ಟು ಸಿಕ್ತು ಇಲ್ಲಿ? ನಾವು ಅನ್ಕೋಬೇಕು ಇಟ್ ಈಸ್ ಮೈ ಇಮ್ಯಾಜಿನರಿ ದಟ್. ನಾನೇ ಇಮ್ಯಾಜಿನ್ ಮಾಡ್ಕೊಂಡು ಏನು ಮಾಡ್ತಕ್ಕಂಥದ್ದು ನಿಮಗೆ ಹೇಳ್ತಕ್ಕಂಥದ್ದು. ಇಫ್ ಇನ್ ಕೇಸ್ ಪ್ರಾಬ್ಲಮಲ್ಲಿ ಈ ರೀತಿಯೂ ಕೊಡ್ಬೋದು. ಫಾರ್ ಎಕ್ಸಾಂಪಲ್ 25,000 ಕೊಟ್ಟ ಅಂತ ಅಂದ್ಕೊಳ್ಳಿ. 25,000ಗೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? 10% ಅಂತಂತ ಹೇಳಿ ನಾವು 10% ಮಾಡಿದ್ರೆ ನಮಗೆ ಇದೇ ಬರುತ್ತೆ. ಓಕೆ, 15,000ಗೆ 10% ಮಾಡಿರಿ ಅಂತ ಹೇಳಿದ್ರೆ ಅವಾಗಲೂ ಕೂಡ ಇದೇ ಬರುತ್ತೆ. ಸರ್ ಪರ್ಸೆಂಟೇಜ್ ಕೊಟ್ಟಿಲ್ಲ, ಬರೀ ಅಮೌಂಟ್ ಮಾತ್ರ ಕೊಟ್ಟಿದ್ರು ಅಂತಂತ ಹೇಳಿದ್ರೆ ವಿ ಶುಡ್ ನಾಟ್ ಟು ಕನ್ಸಿಡರ್ ದ ಡ್ರಾಯಿಂಗ್ಸನ್ನು ಏನು ಮಾಡೋಂಗಿಲ್ಲ, ನಾವು ತೊಗೊಳ್ಳೋ ಹಾಗಿಲ್ಲ. ಡ್ರಾಯಿಂಗ್ಸನ್ನು ಏನು ಮಾಡೋ ಹಾಗಿಲ್ಲ, ನಾವು ಕನ್ಸಿಡರ್ನ ಮಾಡೋಂಗಿಲ್ಲ. ಯಾವಾಗ ಅಮೌಂಟನ್ನು ಕೊಟ್ಟಿದ್ರು, ರೇಟ್ ಆಫ್ ಇಂಟ್ರೆಸ್ಟನ್ನು ಕೊಟ್ಟಿದ್ದಿಲ್ಲ ಅಂತ ಹೇಳಿದ್ರಾಗ ಡ್ರಾಯಿಂಗ್ಸನ್ನು ಕ್ಯಾಲ್ಕುಲೇಟ್ ಮಾಡೋಂಗಿಲ್ಲ. ಅಮೌಂಟ್ ಕೊಟ್ಟಿದ್ರು, ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಕೊಟ್ಟಿದ್ರು, ಅದೇ ರೀತಿಯಾಗಿ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ರು, ರೇಟ್ ಆಫ್ ಇಂಟ್ರೆಸ್ಟನ್ನು ಕಂಡುಹಿಡಿದು ಕೇವಲ ರೇಟ್ ಆಫ್ ಇಂಟ್ರೆಸ್ಟನ್ನು ಮಾತ್ರ ಏನು ಮಾಡಬೇಕು? ಕನ್ಸಿಡರೇಷನ್ ತೊಗೋಬೇಕು. ಸರ್ ಇನ್ ಕೇಸ್ ಡೈರೆಕ್ಟಾಗಿ ರೇಟ್ ಆಫ್ ಇಂಟ್ರೆಸ್ಟೇ ಕೊಟ್ಟಿದ್ರು, ರೇಟ್ ಆಫ್ ಇಂಟ್ರೆಸ್ಟ್ ಡೈರೆಕ್ಟಾಗಿ ತೊಗೊಂಡು ಅಪ್ಲೈ ಮಾಡಬೇಕಂತ. ಸೊ ದಿಸ್ ಇಸ್ ದ ಸಿಂಪಲ್. ಓಕೆ, ಸೊ ನಾವು ಇವಾಗ ಏನು ಮಾಡಿದ್ವಿ? ಎರಡು ಕಡೆ ಮಾಡಿದ್ವಿ. ಈ ಕಡೆಗೆ ಬರೋಣ. ನೆಕ್ಸ್ಟು ಅಂತ ಹೇಳಿದ್ದೇನೆ ಪ್ರಾಬ್ಲಮಲ್ಲಿ ನಿಮಗಾಗಲೇ ಇಲ್ಲಿ ಗೊತ್ತಾಗ್ತಾ ಇದೆ. ಈ 5%ಅನ್ನು ಏನು ಮಾಡಬೇಕು? ನಾವು ತೊಗೋಬೇಕು. ಫಸ್ಟಿಗೆ ಅವ್ರು ತಂದಿರತಕ್ಕಂಥ ಕ್ಯಾಪಿಟಲ್ ಎಷ್ಟಿದೆ? 3 lakh ಇದೆ. 3 lakh ಮೇಲೆ 5% ಮಾಡಿದರೆ 15,000 ಬಂತು. ಪ್ರವೀಣ್ ತಂದಿರತಕ್ಕಂಥದ್ದು 2 ಲಕ್ಷ. 2 ಲಕ್ಷದ ಮೇಲೆ 5% ಮಾಡಿದರೆ 10,000 ಬಂತು. 15 + 10 ಟೋಟಲ್ ಟುಗೆದರ್ 25,000 ಅಂತಕ್ಕಂಥದ್ದು. ನೆಕ್ಸ್ಟು ಪ್ರಮೋದ್ ಸ್ಯಾಲ್ರಿ ಅಂತಕ್ಕಂಥದ್ದು. ಪ್ರಮೋದ್ ಸ್ಯಾಲ್ರಿ 5,000 ಇದೆ. ದಟ್ಸ್ ಓಕೆ, ಫೈನ್, ಅದನ್ನು ಕೂಡ ತೊಗೊಂಡ್ವಿ. ನೆಕ್ಸ್ಟು ಪ್ರವೀಣ್ ಕಮಿಷನ್ ಎಷ್ಟಿತ್ತು? 500 ಪರ್ ಮಂತ್ ಇತ್ತು. 500 × 12 ಮಾಡಿದರೆ 1 ಪರ್ ಆ್ಯನಮ್ ಆಯಿತು, 6,000 ಆಯಿತು. ಸೊ ಇದಿಷ್ಟು ಏನಾಯ್ತಪ್ಪ ಅಂತ ಹೇಳಿದ್ರೆ ಕೊಟ್ಟಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ಕೂಡ ನಾವೇನು ಮಾಡಿದ್ವಿ? ಇಲ್ಲಿ ತೊಗೊಂಡ್ವಿ. ಅಷ್ಟೂ ನಾವೇನು ಮಾಡಿದ್ವಿ? ಇವಾಗ ತೊಗೊಂಡಾದ ನಂತರ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಈ ಸೈಡನ್ನು ಏನು ಮಾಡಬೇಕು? ಟೋಟಲ್ ಮಾಡಬೇಕು. ಈ ಸೈಡ್ ಟೋಟಲ್ ಮಾಡಿದ್ರೆ ನಿಮ್ಗೆ ಎಷ್ಟು ಬಂತು ನೋಡಿ? ಇಲ್ಲಿ 63,000 ಬಂತು, ಹೌದಲ್ವ? ಎಷ್ಟು ಬಂತು ರೀ? 63,000. ಟೋಟಲ್ ಮಾಡಿದರೆ 63,000 ವಿ ಹ್ಯಾವ್ ಬಿನ್ ಗೆಟ್ ಇಟ್ ಹಿಯರ್. 59,000 + 4,000 63,000. ನೆಕ್ಸ್ಟು ಈಚೆ ಕಡೆ ಬಂತು ಅಂತ ಹೇಳಂದರೆ ಈ ಕಡೆ ಬಂದರೆ ಇಲ್ಲಿ ನಮಗೆ ಉಳಿಯೋದು ಎಷ್ಟು ಉಳಿಯುತ್ತೆ? ಇದನ್ನ ಎರಡನ್ನೂ ಟೋಟಲ್ ಮಾಡಬೇಕು. 25 + 5 + 6 ಇಲ್ಲಿ ಎಷ್ಟಾಯಿತು? 30,000. 30 + 6 36,000 ಆಯಿತು. ಇನ್ನು ರಿಮೈನಿಂಗ್ ಎಷ್ಟು ಉಳಿಯುತ್ತೆ? 27,000 ಅಂತಕ್ಕಂಥದ್ದು ಏನಾಯಿತು? ಉಳಿತದೆ. ಈ 27,000 ಉಳಿತಕ್ಕಂಥದ್ದನ್ನು ಏನು ಮಾಡಬೇಕು? ನಾವಿಲ್ಲಿ ಫಸ್ಟಿಗೆ ತೊಗೋಬೇಕು. ಪ್ರಮೋದ್ ಅಂತಂದು ಬರಿಬೇಕು. ಟು ಪಾರ್ಟ್ನರ್ಸ್ ಟು ಪ್ರಾಫಿಟ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ಅಕೌಂಟ್. ಇದನ್ನು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ? ನಾವು ಕ್ಯಾಪಿಟಲ್ ಅಕೌಂಟಿಗೆ ನಾವು ಇದನ್ನು ಟ್ರಾನ್ಸ್ಫರ್ ಮಾಡ್ತೀವಿ. ಪ್ರಾಫಿಟ್ ಟ್ರಾನ್ಸ್ಫರ್ ಟು ದ ಕ್ಯಾಪಿಟಲ್ ಅಕೌಂಟ್. ಫಸ್ಟಿಗೆ ಪ್ರಮೋದ್ ಬರಿಬೇಕು. ಪ್ರಮೋದ್ ಬರೆದು ಇವಾಗ ಏನು ಮಾಡಬೇಕಪ್ಪ ಅಂತ ಹೇಳಂದರೆ ರೇಷಿಯೋಸ್ ಕೊಟ್ಟಿದ್ದಾರೆ ನಮಗೆ. ಅಂದರೆ ಎಸ್ 100% ದೇ ಹ್ಯಾವ್ ಬಿನ್ ಗಿವನ್ ದ ರೇಷಿಯೋ ಎಷ್ಟು ಕೊಟ್ಟಿದ್ದಾರೆ? 2:1 ಕೊಟ್ಟಿದ್ದಾನೆ ನೋಡಿ. 2:1 ಕೊಟ್ಟಿದ್ದಾರೆ. ದಟ್ಸ್ ಇಸ್ ಈಕ್ವಲ್ಸ್ ಟೋಟಲ್ ಮಾಡಿದ್ರೆ ಎಷ್ಟಾಯಿತು? 3 ಆಯಿತು. 2/3 1/3. ಸೊ ನಮಗೆ ಇವಾಗ ಎಷ್ಟು ಬಂತು? ಪ್ರಮೋದ್ದು 27,000 × 2/3 ಮಾಡಿದ್ರೆ 18,000 ಬಂತು. ಪ್ರವೀಣ್ದು 27,000 × 1/3 ಮಾಡಿದರೆ 9,000 ಬಂತು. ಟೋಟಲ್ ಆಗಿ ಎಷ್ಟಾಯಿತು ಅಂತಂದರೆ 27,000. ಇಲ್ಲಿಗೆ 6. ಮುಂದಿನ ಪ್ರಾಬ್ಲಮಲ್ಲಿ ಮತ್ತೆ ಇನ್ನೊಂದು ಪ್ರಾಬ್ಲಮನ್ನು ಮಾಡೋಣ. ಆ ಸ್ಕ್ರೀನ್ ಮೇಲೆ ನೋಡ್ಬೋದು. ಸಚಿನ್ ಆ್ಯಂಡ್ ಪ್ರಥಮ್ ಕಮೆನ್ಸ್ಡ್ ಅ ಬಿಸ್ನೆಸ್ ಇನ್ ಅ ಪಾರ್ಟ್ನರ್ಶಿಪ್ ವಿತ್ ಕ್ಯಾಪಿಟಲ್ ಆಫ್ ₹4 lakh ಆ್ಯಂಡ್ 3 lakh. ನೋಡಿ, 4 ಲಕ್ಷ ಮತ್ತು 3 ಲಕ್ಷ ರೂಪಾಯಿ ಹಾಕಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದಾರೆ ರೆಸ್ಪೆಕ್ಟಿವ್ಲಿ ಆನ್ 1/4/2024, ಅಗ್ರಿಂಗ್ ದ ಶೇರ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2 ಫಾರ್ ದ ಇಯರ್ ಎಂಡಿಂಗ್ 31/3/2025. 3:2 ಅಂತ ಹೇಳಿದ್ರೆ ರೇಷಿಯೋ ಏನಾಗುತ್ತೆ? 3/5 2/5 ಆಗುತ್ತೆ. They earned the profit of rupees in 66,000 before allowing that. So net profit ಸಿಕ್ತು ನಿಮಗೆ 66,000 ಅಂತಕ್ಕಂಥದ್ದು ನೆಟ್ ಪ್ರಾಫಿಟ್ ನಿಮಗೆ ಸಿಕ್ತು. ಸೊ ಅದಾದ ನಂತರ ನೆಕ್ಸ್ಟ್ ಬಂದು 66 ಆದ ನಂತರ 66,000 ಬಿಫೋರ್ ಅಲೈಂಗ್. ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟಿದೆ? 5% ಪರ್ ಆ್ಯನಮ್ ಇದೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಫ್ ಸಚಿನ್ 2,000 ಆ್ಯಂಡ್ ಪ್ರಥಮ್ 1,500 ಕೊಟ್ಟಿದ್ದಾರೆ.
ಇಯರ್ಲಿ ಸ್ಯಾಲ್ರಿ ಆಫ್ ಪ್ರಥಮ್ ಇಯರ್ಲಿ ಸ್ಯಾಲ್ರಿ ಕೊಟ್ಟಿದ್ದಾರೆ 6000 ಆ್ಯಂಡ್ ಕಮಿಷನ್ ಆಫ್ ಸಚಿನ್ 4000 ಇದೆ. ದೇರ್ ಡ್ರಾಯಿಂಗ್ಸ್ ಡ್ಯೂರಿಂಗ್ ದ ಇಯರ್ ಆಫ್ ಸಚಿನ್ 40,000 ಆ್ಯಂಡ್ ಪ್ರಥಮ್ ಎಷ್ಟಿದೆ 30,000 ಇದೆ. ಪ್ರಿಪೇರ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಹೇಳಿದರೆ, ಸೊ ನಾವು ಇದಕ್ಕೆ ಏನು ಮಾಡಬೇಕು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಏನು ಮಾಡಬೇಕಾಗತ್ತೆ, ತಯಾರು ಮಾಡೋಣ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್, ಸೊ ಇಯರ್ ಎಂಡಿಂಗ್ 31/3/2025 ನೀಟಾಗಿ ಫಾರ್ಮೇಟನ್ನು ಹಾಕ್ಕೊಳ್ಳಿ. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಅದಕ್ಕೆ ಡೆಬಿಟು ಮತ್ತು ಕ್ರೆಡಿಟನ್ನು ಹಾಕಬೇಕು. ಪರ್ಟಿಕ್ಯುಲರ್ಸು ರುಪೀಸು ಫಾರ್ಮೇಟ್ ಹಾಕಬೇಕು. ಸೊ ಪ್ರಾಬ್ಲಮಲ್ಲಿ ಆಲ್ರೆಡಿ ಹೇಳ್ದಂಗೆ ಎಷ್ಟಿದೆ, ಪ್ರಾಫಿಟ್ ಆ್ಯಂಡ್ ಲಾಸು ಅಕೌಂಟು ನಮಗೆ ನೆಟ್ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾರೆ 66,000. ಅದೇ ರೀತಿಯಾಗಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಡ್ರಾಯಿಂಗ್ಸ್ ಕೂಡ ಎಷ್ಟು ರಿಮೂವ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅವರು. ಡ್ರಾಯಿಂಗ್ಸ್ ಎಷ್ಟು ರಿಮೂವ್ ಮಾಡಿದ್ದಾರೆ ಅಂತ ಹೇಳಂದರೆ ಅವರು, ದೇ ಹ್ಯಾವ್ ಬಿನ್ ರಿಮೂವ್ ದ ಡ್ರಾಯಿಂಗ್ಸ್ ಆಫ್ ಇನ್ ರುಪೀಸ್ ಎಷ್ಟು 40,000. ಹೌದಾ, 40,000 ರೂಪಾಯಿ ಡ್ರಾಯಿಂಗ್ಸು. ಅದೇ ರೀತಿಯಾಗಿ 30,000 ರುಪೀಸ್ ಡ್ರಾಯಿಂಗ್ಸನ್ನು ರಿಸೀವ್ ಮಾಡಿಕೊಂಡು ಎಷ್ಟೆಷ್ಟು ಡ್ರಾಯಿಂಗ್ಸ್ಗೆ ಅವರು ದುಡ್ಡು ಹಾಕ್ತಾ ಇದ್ದಾರೆ, ಇಂಟ್ರೆಸ್ಟ್ ಎಷ್ಟು ಕಟ್ತಾ ಇದ್ದಾರೆ ಅಂದರೆ, ಇಲ್ಲಿ 2,000 ಇದೆ, ಇಲ್ಲಿ 1,500 ಇದೆ. ಸೊ ಇದಕ್ಕೆ ನಾವೇನು ರೇಟ್ ಆಫ್ ಇಂಟ್ರೆಸ್ಟ್ ಅವ್ರು ಕೊಟ್ಟಿಲ್ಲ, ಸೊ ನಾವು ಕಂಡುಹಿಡಿಯೋದು ಬೇಕಾಗಿಲ್ಲ. ಬಟ್ ಅಮೌಂಟ್ ದೇ ಹ್ಯಾವ್ ಬಿನ್ ಗಿವನ್, ನಮ್ಗೆ ಏನು ಮಾಡಿದ್ದಾರೆ ಅವರು, ಅಮೌಂಟನ್ನು ಕೊಟ್ಟಿದ್ದಾರೆ. ಸೊ ಹೆನ್ಸ್ ನಾವು ಅಮೌಂಟ್ ಪ್ರಕಾರನ ಏನು ಮಾಡೋಣ, ಅಮೌಂಟನ್ನು ಅಷ್ಟೇ ಹಾಕ್ಕೊಂಡು ಲೆಕ್ಕ ಮಾಡ್ಕೊಂಬಿಡೋಣ. ಸೊ ಸಚಿನ್ ಎಷ್ಟಿದೆ 2,000 ಇದೆ, ಪ್ರಥಮ್ದು ಎಷ್ಟಿದೆ 1,500 ಇದೆ. ಟೋಟಲಾಗಿ ಎಷ್ಟಾಯಿತು 3,500 ಅಂತಕ್ಕಂಥದ್ದು. ನೆಕ್ಸ್ಟ್ ಬಂದುಬಿಟ್ಟು ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತಕ್ಕಂಥದ್ದು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಗೆ ಸಂಬಂಧಪಟ್ಟಂಗೆ ಅವರು ನಮಗೆ ಹೇಳಿರ್ತಕ್ಕಂಥದ್ದು 5% ಪರ್ ಎನಮ್ ಅಂತಂತ ಹೇಳಿದ್ರೆ, ಇದು ಅವರು ತಂದಿರತಕ್ಕಂತಹ ಕ್ಯಾಪಿಟಲ್ ಮೇಲೆ. ಸಚಿನ್ 4 ಲಕ್ಷ ತಂದಿನೇ, 4 lakh ಇಂಟು 5/100 20,000 ಆಗುತ್ತೆ. ಪ್ರಥಮ್ 3 ಲಕ್ಷ ರೂಪಾಯಿ ತೊಗೊಂಬಂದಿದ್ದಾನೆ. ದಿ ಹ್ಯಾಸ್ ಬಿನ್ ಬ್ರಿಂಗ್ ದ 3 lakh ಇಂಟು 5/100 ಮಾಡಿದರೆ 15,000. ಟೋಟಲ್ ಟುಗೆದರ್ ವಿ ಗೆಟ್ ದ 35,000 ರೂಪೀಸ್ ಏನಾಯ್ತು ನಮಗೆ ಬಂತು ಅಂತಕ್ಕಂಥದ್ದು. ನೆಕ್ಸ್ಟು ಪಾರ್ಟ್ನರ್ ಸ್ಯಾಲ್ರಿ ಒಳಗಡೆ ಪ್ರಥಮ್ಸ್ ಎಷ್ಟು ಕೊಟ್ಟಿದ್ದಾರೆ 6,000 ಕೊಟ್ಟಿದ್ದಾರೆ. ಸಚಿನ್ಸ್ ಕಮಿಷನ್ ಕೂಡ ಕೊಟ್ಟಿದ್ದಾರೆ 4,000 ರೂಪೀಸು. ಸೊ ಇದಿಷ್ಟೇ ಇರತಕ್ಕಂಥ ಮಾಹಿತಿ, ಅದು ಬಿಟ್ಟರೆ ಮತ್ತು ಇನ್ನು ಯಾವುದೇ ಮಾಹಿತಿ ಇಲ್ಲ. ಸೊ ಹಾಗಾದರೆ ನಮಗೆ ಇವೆರಡು ಕಡೆಗೆ ಟೋಟಲ್ ಮಾಡಿದ್ರೆ, ನಾನು ಈ ಕಡೆ ಟೋಟಲ್ ಮಾಡಿದ್ರೆ ವಿಲ್ ಗೆಟ್ ದ 69,500. ಇವಾಗ ಏನು ಮಾಡಬೇಕು, ನಮಗೆ ಇದು ಬಂದಿಲ್ಲ ಅಂತ ಅನ್ಕೋಬೇಕು. ಸೊ ಇವಾಗ ಏನು ಮಾಡಬೇಕು, ಇದನ್ನು ಟೋಟಲ್ ಮಾಡಬೇಕು. ಎಷ್ಟು ಬಂತು 69,500 ಬಂತು. 69,500 ಒಳಗಡೆ ಇವೆಲ್ಲವನ್ನು ಏನು ಮಾಡಬೇಕು, ಲೆಸ್ ಮಾಡಬೇಕು. ಲೆಸ್ ಮಾಡಿ ಏನು ಉಳಿತದೋ ಅದನ್ನು ಪ್ರಾಫಿಟ್ ಇದನ್ನು ಬರೆದ್ಬಿಡ್ಬೇಕು. ಹೌದಾ, ಇದನ್ನೇನು ಮಾಡಿರಿ, ಬೇಕಿದ್ರೆ ನೀವು ಇದನ್ನು ಬರೆದ್ಬಿಡ್ರಿ. ಒಂದು ಸರಿ ಬರೆದ್ಬಿಟ್ಟು ಆಮೇಲೆ ಏನು ಮಾಡಬೇಕು, ಟು ಪ್ರಾಫಿಟ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ ಸಚಿನ್ಗೆ 24,500 ಇಂಟು 3/5 ಮಾಡಿದರೆ 14,700 ಬಂತು. ಅದೇ ರೀತಿಯಾಗಿ ಪ್ರಥಮ್ದು ಎಷ್ಟು ಬಂತು 24,500 ಇಂಟು 2/5 ಮಾಡಿದರೆ 9,800 ಬಂತು. ಟೋಟಲ್ ಇವೆರಡನ್ನು ಮಾಡಿದಾಗ ವಿಲ್ ಗೆಟ್ ದಟ್ ಅಮೌಂಟ್ ಆಫ್ 24,500 ರೂಪೀಸ್ ಅಂತಕ್ಕಂಥದ್ದು ಅಮೌಂಟು ಸಿಗುತ್ತೆ. ಸೊ ಇದಿಷ್ಟು ಏನಾಗುತ್ತೆ, ಇಷ್ಟು ಮಾಡಿದರೆ 6 ಮಾರ್ಕ್ಸ್. ಇಷ್ಟು ಮಾಡಿದರೆ ಎಷ್ಟು ಮಾರ್ಕ್ಸು 6 ಮಾರ್ಕ್ಸ್. ಓಕೆ ಫೈನ್. ಅಗೇನ್ ವಿ ವಿಲ್ ಸಿ ಅನದರ್ ಪ್ರಾಬ್ಲಮ್. ಮತ್ತೊಂದು ಪ್ರಾಬ್ಲಮನ್ನು ನಾವೇನು ಮಾಡೋಣ ನೋಡೋಣ. ಹಿಯರ್ ಈಸ್ ದ ಪ್ರಾಬ್ಲಮ್ ಆ್ಯಸ್ ಫಾಲೋಸ್. ನಾವು ಪ್ರಾಬ್ಲಮ್ನ ನೋಡೋಣ. ಪ್ರಾಬ್ಲಮ್ ಯಾವ ರೀತಿಯಾಗಿರುತ್ತೆ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ. ಅರುಣ್ ಆ್ಯಂಡ್ ವರುಣ್ ಆರ್ ದ ಪಾರ್ಟ್ನರ್ಸ್ ಶೇರಿಂಗ್ ದ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 2:1. 2:1 ಅಂದರೆ ರೇಷಿಯೋ ಏನಾಗುತ್ತೆ ತಮ್ಮೆಲ್ಲರಿಗೂ ಕೂಡ ಗೊತ್ತು, 2/3 1/3. ದರ್ ಓಪನಿಂಗ್ ಕ್ಯಾಪಿಟಲ್ ಬಿಗಿನಿಂಗ್ ಕ್ಯಾಪಿಟಲ್ ಎಷ್ಟು ತೊಗೊಂಬಂದಿದ್ದಾರೆ 80,000 50,000 ರೆಸ್ಪೆಕ್ಟಿವ್ಲಿ. ದೇ ಅರ್ನ್ ದ ಪ್ರಾಫಿಟ್ ಆಫ್ 20,000 ರೂಪೀಸ್. ಅವರು ಏನು ಮಾಡಿದರು 20,000 ರೂಪಾಯಿ ಪ್ರಾಫಿಟನ್ನು ಅರ್ನ್ ಮಾಡಿದರು ಬಿಫೋರ್ ಅಲೋಯಿಂಗ್ ದ ಫಾಲೋಯಿಂಗ್ಸ್ ಅಂತಕ್ಕಂಥದ್ದು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 8% ಪರ್ ಎನಮ್ ಕೊಟ್ಟಿದ್ದಾನೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ವರುಣ್ದು ಎಷ್ಟು ಕೊಟ್ಟಿದ್ದಾನೆ 800, ಅರುಣ್ದು 800, ವರುಣ್ 600 ಕೊಟ್ಟಿದ್ದಾನೆ. ಸ್ಯಾಲ್ರಿ ಟು ದ ಅರುಣ್ 3,000 ಪರ್ ಎನಮ್ ಕೊಟ್ಟಿದ್ದಾನೆ. ಕಮಿಷನ್ ಆಫ್ ವರುಣ್ 2,000 ರೂಪೀಸ್ ಪರ್ ಎನಮ್ ಕೊಟ್ಟಿದ್ದಾನೆ. ಲೆಟ್ ಅಸ್ ವಿ ವಿಲ್ ಸಿ ದ ಸೊಲ್ಯೂಷನ್. ಏನು ಕಂಡುಹಿಡಬೇಕು ನಾವು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಕಂಡುಹಿಡಬೇಕು. ಇಟ್ ಈಸ್ ಆಲ್ಸೋ ವೆರಿ ಈಸಿ ಪ್ರಾಬ್ಲಮ್. ಸೊ ಈಸಿ ಪ್ರಾಬ್ಲಮ್ಸ್ಗಳನ್ನು ಮಾಡಿದಾಗ ಒಂದಕ್ಕಿಂತ 10 ಪ್ರಾಬ್ಲಮ್ ಮಾಡಿದರೆ ವಿ ವಿಲ್ ಬಿಕಮ್ ಪರ್ಫೆಕ್ಟ್. ನಾವು ಪರ್ಫೆಕ್ಟ್ ಆಗ್ತೀವಿ. ಎಲ್ಲರಿಗೂ ಗೊತ್ತಿದ್ದಂಗೆ ನೆಟ್ ಪ್ರಾಫಿಟ್ ಎಷ್ಟಿದೆ 20,000 ಇದೆ ಮೇ ಬಿ. ಸೊ 20,000 ಇದೆ. ಅದೇ ರೀತಿಯಾಗಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ನಮಗೆಲ್ಲರಿಗೂ ಕೂಡ ಗೊತ್ತು 800 600 ಟೋಟಲ್ ಟುಗೆದರ್ ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ 1,400 ಸಿಕ್ತು. ಸೊ ಇದಿಷ್ಟು ಏನು ಮಾಡ್ಕೊಳ್ಳೋದು ಟೋಟಲ್ ಮಾಡ್ಕೊಳ್ಳೋದು 21,400 ನಮಗೆ ಸಿಕ್ಬಿಡ್ತಿಲ್ಲ ಆಲ್ರೆಡಿ. ಸೊ ನೆಕ್ಸ್ಟ್ ಬಂದ್ರೋಣ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು. ಅದರಲ್ಲಿ ಅರುಣ್ದು ಎಷ್ಟಿದಪ್ಪ ಅಂತ ಹೇಳಂತದ್ರಿಗಿನ 80,000 ಹ್ಯಾಸ್ ಬಿನ್ ಬ್ರಿಂಗ್ ದ 80,000. 80,000ಗೆ 8% ಮಾಡಿದ್ರೆ 8 64 6,400 ಬಂತು. ಅದೇ ರೀತಿಯಾಗಿ ವರುಣ್ ಎಷ್ಟು ತಂದಾನೆ 50,000 ತೊಗೊಂಬಂದಾನೆ. 5 8 40 4,000 ರೂಪಾಯಿ ಬಂತು. ಟೋಟಲ್ ಟುಗೆದರ್ 10,400 ರೂಪೀಸ್ ಏನು ಸಿಕ್ತು ನಮಗೆ ಕ್ಯಾಪಿಟಲ್. ಓಕೆ ಸಾರಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತಕ್ಕಂಥದ್ದು ಸಿಕ್ತು. ಸ್ಯಾಲ್ರಿ ಕೊಟ್ಟಿದ್ವಿ ಅರುಣ್ಗೆ ಎಷ್ಟು
3000 ಕೊಟ್ಟಿದ್ವಿ, ಕಮಿಷನ್ ಟು ದ ವರುಣ್ ಕೊಟ್ಟಿದ್ವಿ 2000 ಕೊಟ್ಟಿದ್ವಿ. ಈಗ ಇದಿಷ್ಟು ಮುಗೀತು ಅಂತ ಹೇಳಿದ್ಮೇಲೆ ಇದರಲ್ಲಿ 21,400 ಏನು ಮಾಡಬೇಕು, ಇದಿಷ್ಟನ್ನು ಲೆಸ್ ಮಾಡಿಕೊಂಡ್ರೆ ವಿ ವಿಲ್ ಗೆಟ್ ದ 6000. ಈ 6000 ಏನು ಮಾಡಬೇಕು, ಟು ಪ್ರಾಫಿಟ್ ಟ್ರಾನ್ಸ್ಫರ್ ಟು ದ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ ಬರೆದ್ಬಿಟ್ಟು ಅರುಣ್ 6000 ಇಂಟು 2/3, ನಾನು ಆವಾಗಲೇ ಹೇಳಿದೆ ಈ ರೇಷಿಯೋ ಏನಾಗುತ್ತೆ ಅಂತ ಹೇಳಿ. 2/3 4000 ಆಯಿತು. ವರುಣ್ 6000 ಇಂಟು 1/3 ಮಾಡಿದ್ರೆ ಎಷ್ಟು ಬಂತು, 2000 ಬಂತು. ಟೋಟಲ್ ಟುಗೆದರ್ 6000. ಸೊ ಹಾಗಿದ್ರೆ ಇಲ್ಲಿ ನಮಗೆ 21,400 ಅಂತಕ್ಕಂಥದ್ದು ಮುಗಿದೋಗುತ್ತೆ. ಸೊ ಮತ್ತೆ ಇನ್ನೂ ಒಂದು ಪ್ರಾಬ್ಲಮನ್ನು ನಾವು ಇದ್ರ ಜೊತೆಗೆ ಡಿಸ್ಕಸ್ ಮಾಡೋಣ. ಜಾಸ್ತಿ ಪ್ರಾಬ್ಲಮ್ ಆದಷ್ಟು ಏನಾಗುತ್ತೆ, ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ, ಈ ಪ್ರಾಬ್ಲಮ್ ಮುಗಿಸೋದ್ರೊಳಗೆ ನಾವು ತೊಗೊಂಡಿರ್ತಕ್ಕಂಥ ಟೈಮ್ ಕೇವಲ 2 ನಿಮಿಷ. ಓಕೆ, ವಿ ಟುಕ್ ದ ಓನ್ಲಿ 2 minutes ಟೈಮ್. ಸೊ ಮತ್ತೊಂದು ಪ್ರಾಬ್ಲಮನ್ನು ನೋಡೋಣ. ದ ಫೋರ್ತ್ ಪ್ರಾಬ್ಲಮ್ ಈಸ್ ಆಸ್ ಫಾಲೋಸ್. ಸೊ ಇದರೊಳಗಡೆ ಏನಿದೆ, ರಿಷಾ ಆ್ಯಂಡ್ ರಾಖಿ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ವಿತ್ ದೇರ್ ಕ್ಯಾಪಿಟಲ್ಸ್ ಆಫ್ rupees 2 lakh and 3 lakhs. ಕ್ಯಾಪಿಟಲ್ ಎಷ್ಟು ತೊಗೊಂಡಿದ್ದಾರೆ, 2 lakh and 3 lakh ತೊಗೊಂಡಿದ್ದಾರೆ ರೆಸ್ಪೆಕ್ಟಿವ್ಲಿ. ಎ ಪಾರ್ಟ್ನರ್ಶಿಪ್ ಡೀಡ್ ದೇ ಶೇರ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ಎ ಕ್ಯಾಪಿಟಲ್ ರೇಷಿಯೋ ಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸಸ್ಗಳನ್ನು ಶೇರ್ ಮಾಡ್ತಿದ್ದಾರೆ. ದ ಪ್ರಾಫಿಟ್ ಆಫ್ ದ ಫರ್ಮ್ ಫಾರ್ ದ ಇಯರ್ ಎಂಡೆಡ್ 2024-25 ಅಮೌಂಟೆಡ್ rupees 33,200 ಬಿಫೋರ್ ಅಲೋಯಿಂಗ್ ದ ಫಾಲೋಯಿಂಗ್ ಅಡ್ಜಸ್ಟ್ಮೆಂಟ್. ಸೊ ಇವ್ರು ಪ್ರಾಫಿಟ್ ಎಷ್ಟು ತೊಗೊಂಡಿದ್ದಾರೆ, 33,200 ನೆಟ್ ಪ್ರಾಫಿಟ್ ಇದೆ. ಸೊ ಅದೇ ರೀತಿಯಾಗಿ ಸ್ಯಾಲ್ರಿ rupees 5,000 ಪರ್ ಮಂತ್ ಆಫ್ ರಾಕಿ. ನೀವೇನು ಮಾಡಿ, 5,000 ಇಂಟು 12 ಮಾಡಿದ್ರೆ 6,000 rupees ಆಗುತ್ತೆ. ಅದನ್ನು ರಾಕಿ ಸ್ಯಾಲ್ರಿಯಲ್ಲಿ ಹಾಕಬೇಕು. ಎಲ್ಲಿ ಡೆಬಿಟ್ ಸೈಡ ಕ್ರೆಡಿಟ್ ಸೈಡ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು ಡೆಬಿಟ್ ಸೈಡು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 5% ಪರ್ ಅನ್ನಮ್ ಮಾಡ್ಕೋಬೇಕು. ಇಂಟ್ರೆಸ್ಟ್ ಎಷ್ಟು ತೊಗೊಂಬಂದಿದ್ದಾರಪ್ಪ ಅಂತ ಹೇಳಿದ್ರೆ ನಮಗಿಲ್ಲಿ ರೇಷಿಯೋವನ್ನು ಪ್ರೊವೈಡ್ ಮಾಡಿಲ್ಲ ಅಂತ ಹೇಳಿದಾಗ ಕ್ಯಾಪಿಟಲ್ ರೇಷಿಯೋ ತೊಗೊಂಡು ಏನು ಮಾಡಬೇಕು, ಕ್ಯಾಪಿಟಲ್ ಅಮೌಂಟ್ಸ್ಗಳನ್ನು ತೊಗೊಂಡು ರೇಷಿಯೋನ ನಾವು ಕಂಡುಹಿಡಿಬೇಕು. ನಾನು ಹೇಳ್ಕೊಡ್ತೀನಿ ಅದನ್ನು. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ 6% ಪರ್ ಆ್ಯನಮ್ ಡ್ಯೂರಿಂಗ್ ದ ಇಯರ್. ರಿಷಾದ್ ವಿಡ್ರಾ ಎಷ್ಟಿದೆ, 7,000. ರಾಕಿದು ಎಷ್ಟಿದೆ, 10,000 ಇದೆ. ಸೊ ಅದೇ ರೀತಿಯಾಗಿ ಪ್ರಿಪೇರ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಕೊಟ್ಟಿದ್ದೇನೆ. ಅದೇ ರೀತಿಯಾಗಿ ಒಂದು ಸಣ್ಣದಾಗಿ ಹೇಳಿದ್ದೇನೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಸ್ ಟು ಬಿ ಕ್ಯಾಲ್ಕುಲೇಟೆಡ್ ಫಾರ್ ದ ಎವರೇಜ್ ಆಫ್ 6 months ಅಂತ ಹೇಳಿ. ಸೊ ಈ ಹಿಂಟ್ ಕೊಟ್ಟಿರ್ತಕ್ಕಂಥದ್ದು 6 monthsಗೆ ನಾವೇನು ಮಾಡಬೇಕಾಗುತ್ತೆ, ಎವರೇಜ್ ಆಗಿ ಕ್ಲಿಕ್ ಮಾಡಬೇಕು. ಸೊ 6 monthsಗೆ ಏನು ಮಾಡಬೇಕು, ಕಂಪಲ್ಸರಿ ನಾವು ಏನು ಕೊಟ್ಟಿಲ್ಲ ಅಂತ ಹೇಳಂದರೆ ಏನಂತ ಹೇಳಿದೆ ನಾನು, 6%ಗೆ ನಾವು 6 monthsಗೆ ಕ್ಯಾಲ್ಕುಲೇಟನ್ನು ಮಾಡಬೇಕು ಅಂತಕ್ಕಂಥದ್ದು. ಸೊ ಫೈನ್, ಏನು ಬರೀಬೇಕು, ಫಸ್ಟಿಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಹೇಳಬೇಕು. ದಿಸ್ ಇಸ್ ದ ಫೋರ್ತ್ ಪ್ರಾಬ್ಲಮ್ ಐ ಆಮ್ ಡಿಸ್ಕಸಿಂಗ್ ವಿತ್ ಯು. ದಿಸ್ ಇಸ್ ದ ಫೋರ್ತ್ ಪ್ರಾಬ್ಲಮ್. ಸೊ ಪರ್ಟಿಕ್ಯುಲರ್ಸ್ ಡೆಬಿಟು ಕ್ರೆಡಿಟ್ ಹಾಕ್ರಿ, ಪರ್ಟಿಕ್ಯುಲರ್ಸ್ ರುಪೀಸ್ ಆಗಿ ನೀವು ನೀಡ್ ಟು ಪುಟ್ ಹಿಯರ್. ಫಸ್ಟ್ ನಾನು ಆಗಲೇ ಹೇಳಿದೆ ಪ್ರಾಫಿಟ್ 33,200 ನೆಟ್ ಪ್ರಾಫಿಟ್ ಇದೆ, ಕೊಟ್ಟಿದ್ದಾನೆ, ಹಾಕ್ಬಿಡ್ಬೇಕು. ಬೈ ಇಂಟ್ರೆಸ್ಟ್. ಓಕೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತಕ್ಕಂಥದ್ದು. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಬಂದಾಗ ನಾವು ನಿಮಗೆ ಪ್ರತಿ ಸಾರಿ ಹೇಳಿದಾಗ ಇಫ್ ಇನ್ ಕೇಸ್ ಹಿ ಈಸ್ ನಾಟ್ ಗೋಯಿಂಗ್ ಟು ಪ್ರೊವೈಡ್ ಎನಿ ಇಂಟ್ರೆಸ್ಟ್, ಸೊ ಇಂಟ್ರೆಸ್ಟ್ ರೇಟ್ಸ್ಗಳನ್ನು ಅವನು ಕೊಟ್ಟಿಲ್ಲ ಅಂತ ಹೇಳಿದಾಗ ನಾವೇನು ಮಾಡ್ತೀವಪ್ಪ, ಇಂಟ್ರೆಸ್ಟ್ ರೇಟಿಗೆ ಸಂಬಂಧಪಟ್ಟಂಗೆ ಇಲ್ಲಾಂದರೆ ಸೊ 7,000 rupeesನ್ನು ಏನು ಮಾಡಿದಾಳೆ ಅವಳು, ಡ್ರಾ ಮಾಡಿದಾಳೆ. ಎಷ್ಟು ಪರ್ಸೆಂಟೇಜ್ ಹಾಕಬೇಕು, 6/100 ಇಂಟು 6/12. ಯಾಕೆ ಅಂತ ಹೇಳಂದರೆ ಕೇವಲ ಹಾಫ್ ಇಯರ್ಲಿಗೆ ಒಂದು ಸಾರಿಗೆ ಏನು ಮಾಡಿದ್ದಾರೆ, ಇದನ್ನು ಡ್ರಾ ಮಾಡಿದ್ದಾರೆ ಅಂತ ಹೇಳಿ ನಾವೇನು ಮಾಡಬೇಕು, ಟ್ರೀಟಿಂಗ್ ತೊಗೊಂಡ್ಬಿಟ್ಟು ದ ಇಂಟ್ರೆಸ್ಟ್ ಆಫ್ ಡ್ರಾಯಿಂಗ್ ಈಸ್ ಟು ಬಿ ಕ್ಯಾಲ್ಕುಲೇಟೆಡ್ ಆನ್ ದ ಎವರೇಜ್ ಆಫ್ 6 months ಅಂತಕ್ಕಂಥದ್ದು. 6 months ಎವರೇಜ್ ಬೇಸ್ ಮೇಲೆ ಏನು ಮಾಡಿದ್ವಿ, ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ. ನೀವು ಕೂಡ ಇದೇ ರೀತಿ ಎಕ್ಸಾಮ್ಸಲ್ಲಿ ಬಂದರೆ ಎವರೇಜ್ ಬೇಸಿಸ್ ಮೇಲೆ ಏನು ಮಾಡಬೇಕಾಗುತ್ತೆ, ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಇಫ್ ಇನ್ ಕೇಸ್ ಹಿ ಈಸ್ ನಾಟ್ ಗೋಯಿಂಗ್ ಟು ಪ್ರೊವೈಡ್ ದಟ್. ಸೊ 6/12. ಇಫ್ ಇನ್ ಕೇಸ್ ಅವನು ಏನೂ ಹೇಳಿಲ್ಲ, ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಅವನೇನು ಕೊಟ್ಟಿದ್ದ, 7,000ಗೆ ನಾನು 10% ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದ ಪ್ರಾಬ್ಲಮಲ್ಲಿ ಕೊಟ್ಟಿದ್ರೆ 10% ತೊಗೊಂಡು ಏನು ಮಾಡಬೇಕು, ಕ್ಯಾಲ್ಕುಲೇಟ್ ಮಾಡಿಕೊಂಡು ಹಾಕಿದ್ರೆ 700 ಅಂತಕ್ಕಂಥದ್ದು ಏನಾಗುತ್ತೆ, ಬರುತ್ತೆ. ಸೊ ಅದು ನಮಗೆ ಕೊಟ್ಟಿಲ್ಲ. ಸೊ ಹಾಗಾಗಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬಂತು, ಇಲ್ಲಿ ರಾಕಿದು 210 rupees ಬಂತು. ಸೊ ಎವರೇಜ್ ಬೇಸ್ ಪೀರಿಯಡ್ ಮೇಲೆ ಮಾಡಿರ್ತಕ್ಕಂಥದ್ದು 6/12 ತೊಗೊಂಡಿದ್ವಿ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ, 6% ತೊಗೊಂಡಿರ್ತಕ್ಕಂಥದ್ದು. ಓಕೆ, ರಿಷಾದು. ನೆಕ್ಸ್ಟ್ ಬಂದು ರಾಕಿದು ಬಂದ್ರಿಗಿನ ನಮಗೆ 10,000 ಇದೆ. ಸೊ 10,000 ಇಂಟು 6/12 ಮಾಡಿದ್ರೆ ನಮಗೆ 6/12 ಅದೇ ರೀತಿಯಾಗಿ ಇಂಟು 6/100 ಮಾಡಿದ್ರೆ 6%ನ ರೇಟ್ ಆಫ್ ಇಂಟ್ರೆಸ್ಟ್ ತೊಗೊಂಡಿದ್ವಿ. ಕ್ಯಾಲ್ಕುಲೇಟ್ ಮಾಡಿದ್ರೆ 300 rupees ಬಂತು. ಟೋಟಲ್ ಟುಗೆದರ್ 510 rupees. ಇದು ಯಾವ ರೀತಿ ಬಂತು ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ನೆನ್ಪಿಟ್ಕೊಳ್ಳಿ. ಬೇಸಸ್ ಆನ್ ದ ಯಾವ ಬೇಸ್ ಮೇಲೆ ತೊಗೊಂಡಿದ್ದೀನಿ ನಾನು, ಎವರೇಜ್. ಹೌದಾ, ಕ್ಯಾಲ್ಕುಲೇಷನ್ ಆಫ್ ದ ಎವರೇಜ್ 6 months. ಓಕೆ, ಎವರೇಜ್ ಎಷ್ಟು ಮಂತ್ಸು, 6 months ಎವರೇಜ್ ಬೇಸ್ ಮೇಲೆ ಏನು ಮಾಡಿದ್ದೀನಿ ಅನ್ನೋದನ್ನ ಕನ್ಸಿಡ್ರೇಷನ್ಗೆ ತೊಗೊಂಡಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಬಂದು
ಇದಿಷ್ಟು ಮುಗೀತು. 33,700 ಟೋಟಲ್ ಮಾಡಿ ಹಾಕ್ಬಿಡ್ಬೇಕು ಇದ್ರೊಳಗಡೆ. ಇದಿಷ್ಟೇ ಇರ್ತಕ್ಕಂಥದ್ದು. ಸೊ 33,700. ಸೊ ನೆಕ್ಸ್ಟ್ ಬಂದು ಇಲ್ಲಿ ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ರಿಷಾ ಎಷ್ಟು ತೊಗೊಂಬಂದಿದ್ದಾರೆ ಅಂತ ಹೇಳಿದ್ರೆ 2 ಲ್ಯಾಕ್ 3 ಲ್ಯಾಕ್ ತಂದಿದ್ದಾರೆ. ಬಟ್ ನಮಗೇನು ಕೊಟ್ಟಿಲ್ಲ, ಇಲ್ಲಿ ನಮಗೆ ತಂದಿರತಕ್ಕಂತಹ ಕ್ಯಾಪಿಟಲ್ಸ್ಗಳನ್ನು ಕೊಟ್ಟಿದ್ದಾರೆ. ಯು ಕ್ಯಾನ್ ಸಿ ಹಿಯರ್. ನಾನು ಈಗಲೇ ನೋಟ್ ಮಾಡಿದ್ದೇನೆ. ಪ್ರಾಫಿಟ್ ಶೇರಿಂಗ್ ರೇಷಿಯೋನ ನಾವೇನು ಮಾಡಬೇಕು, ಕಂಡು ಹಿಡ್ಕೋಬೇಕು ಇದ್ರೊಳಗಡೆ. ಅವ್ರು ತಂದಿರತಕ್ಕಂಥ ಅಮೌಂಟು 2 ಲಕ್ಷ 3 ಲಕ್ಷ ತೊಗೊಂಡು ಬಂದಿದ್ದಾರೆ. 2 ಲಕ್ಷ 3 ಲಕ್ಷ ತಂದರೆ 0 ತೆಗೆದುಬಿಡಿ 2:3 ರೇಷಿಯೋ ಆಗಿಬಿಡುತ್ತೆ. ದಿಸ್ ಈಸ್ ವಾಟ್ ವಿ ಕಾಲ್ಡ್ ಇಟ್ ಆಸ್ ಎ ಕ್ಯಾಪಿಟಲ್ ಶೇರ್ ರೇಷಿಯೋ. ಓಕೆ, ಕ್ಯಾಪಿಟಲ್ಸ್ ಏನು ತೊಗೊಂಬಂದಿರ್ತಾರೆ ಅದ್ರ ಬೇಸ್ ಮೇಲೆ ರೇಷಿಯೋಗಳನ್ನು ಮಾಡಿಕೊಂಡ್ರೆ ನಮಗೆ ಈಸಿ ಆಗುತ್ತೆ. ಹಿಂಟ್ ಕೂಡ ಬರ್ದೇನೆ, ದ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಈಸ್ ಟು ಬಿನ್ ಕ್ಯಾಲ್ಕುಲೇಟೆಡ್ ಫಾರ್ ಅವರೇಜ್ ಆಫ್ 6 ಮಂತ್ಸ್. 6 ಮಂತ್ಸ್ ಅವರೇಜ್ ಬೇಸ್ ಮೇಲೆ ನಾವೇನು ಮಾಡಬೇಕು, ಕ್ಯಾಲ್ಕುಲೇಟನ್ನು ಮಾಡಬೇಕು ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಬಂದು ರಿಷಾದ್ದು ನಮಗೆ 2 ಲ್ಯಾಕಿಗೆ 5% ಹೇಳಿದ್ದಾರೆ ಅವರು. ಓಕೆ, 5/100 ಅಂತ ಹೇಳಿ 5/100ಗೆ 10,000 ಆಯಿತು. ಅದೇ ರೀತಿಯಾಗಿ ರಾಕಿದು ಎಷ್ಟಿದೆ, 3 ಲ್ಯಾಕ್ ಇದೆ. 5/100 15,000 ಟೋಟಲ್ ಇದ್ದಾರೆ 25,000. ಸ್ಯಾಲ್ರಿ ಎಷ್ಟು ಕೊಟ್ಟಿದ್ದಾರಪ್ಪ ಅಂತ ಹೇಳಂತಂದರೆ 5,000 ಕೊಟ್ಟಿದ್ದಾರೆ. ಸಾರಿ, ಸ್ಯಾಲ್ರಿ ಕೊಟ್ಟಿದ್ದಾರೆ 500 ಪರ್ ಮಂತ್ ಅಂತ ಕೊಟ್ಟಿದ್ದಾರೆ. ಇಂಟು 12 ಮಾಡ್ಕೊಂಡ್ವಿ 6,000 ಆಯಿತು. ಪ್ರಾಫಿಟ್ ಟ್ರಾನ್ಸ್ಫರ್ ಟು ದ ಕ್ಯಾಪಿಟಲ್ ಅಕೌಂಟ್ ಅಂತಕ್ಕಂಥದ್ದು, ಯಾಕಂದರೆ ಅಕೌಂಟಿಗೆ ಪ್ರಾಫಿಟ್ ಟ್ರಾನ್ಸ್ಫರ್ ಮಾಡಬೇಕಲ್ವಾ. ಸೊ ಇದಕ್ಕೆ ಬಹಳಷ್ಟು ನಮಗೆ ಕ್ಯಾಪಿಟಲ್ ರೇಷಿಯೋ ಅಂತಕ್ಕಂಥದ್ದು ಕಂಪಲ್ಸರಿ ಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಕ್ಯಾಪಿಟಲ್ ರೇಷಿಯೋಸ್ಗಳು ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ 2,710 ಇಂಟು 2/5. ಸೊ ನಮಗೆ ಇದರಲ್ಲಿ 33,700ಅಲ್ಲಿ ಇವೆರಡನ್ನೂ ಕೂಡ ಲೆಸ್ ಮಾಡಿದರೆ 31,000 ಆಯಿತು. ಸೊ ಇನ್ನು ಏನು ಉಳಿತದೆ ಅಂದರೆ 2,710 ರುಪೀಸ್ ಅಂತಕ್ಕಂಥದ್ದು ಏನಾಯಿತು ಇಲ್ಲಿ ಉಳಿಯುತ್ತೆ. ಓಕೆ, ಇಲ್ಲಿ ಸೊ ಇದು ಏನಾಗಬೇಕು, ಸೊ ಇದು ಕೂಡ 710 ಆಗಬೇಕು. ನಾನು ತಪ್ಪು ಬರೆದಿದ್ದೇನೆ. ಸೊ 710 ಆಗಬೇಕಿದು. ಸೊ 33,710 ಆಗಬೇಕಿದು. ನಾನು ಬರಿಬೇಕಾದ್ರೆ ತಪ್ಪಾಗಿ ಬರೆದಿದ್ದೇನೆ. ಸಾರಿ ಫಾರ್ ದ ಎಕ್ಸ್ಕ್ಯೂಸ್. ಓಕೆ, ಸೊ ಈ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ನಿಮ್ಗೆ ಏನಾಗುತ್ತೆ ಆನ್ಸರ್ ಅಂತಕ್ಕಂಥದ್ದು ಬರುತ್ತೆ. ಸೊ ಟೋಟಲಾಗಿ 2,710 ರುಪೀಸ್. ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ನೀವೇ. ಯು ವಿಲ್ ಗೆಟ್ ದ 6 ಮಾರ್ಕ್ಸ್. ನಿಮ್ಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ, 6 ಮಾರ್ಕ್ಸ್. ಸೊ ಅದೇ ರೀತಿಯಾಗಿ ನಿಮ್ಮೆಲ್ಲರಿಗೂ ಕೂಡ ಸೊ ಇದಿಷ್ಟು ಏನಾಗಿರುತ್ತೆ, ಬಂದಿರತಕ್ಕಂತಹ ಆನ್ಸರ್ ಆಗಿರುತ್ತೆ. ಸೊ ಇಷ್ಟು ಆನ್ಸರ್ ಎಲ್ಲ ಬಂದಿರುತ್ತೆ. ಇದನ್ನೆಲ್ಲದನ್ನು ಕೂಡ ನೀವು ಯಾಕೆಲ್ಲ ಮಾಡೋದೆಲ್ಲ ಕಲ್ತಿದ್ದೀರಿ. ಸೊ ನೆಕ್ಸ್ಟು ನಿಮ್ಗೆ ಇನ್ನೂ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ರಾಬ್ಲಮ್ಸ್ಗಳು ಬೇಕಾಗಿತ್ತು ಅಂತ ಹೇಳಂತಂದರೆ, ಸೊ ಆ ಪ್ರಾಬ್ಲಮ್ಸ್ಗಳ ಬಗ್ಗೆ ಕೂಡ ನಿಮ್ಗೆ ಏನು ಮಾಡ್ತೀನಿ, ಮಾಹಿತಿ ಕೊಡ್ತೀನಿ. ಮಾಹಿತಿ ಕೊಟ್ಟು ನೆಕ್ಸ್ಟ್ ಕ್ಲಾಸಲ್ಲಿ ನಾನೇನು ಮಾಡ್ತೀನಿ, ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಪಾರ್ಟ್ನರ್. ಒಬ್ಬ ಪಾರ್ಟ್ನರ್ಗೆ ಯಾವ ರೀತಿಯಾಗಿ ಗ್ಯಾರಂಟಿ ಪ್ರಾಫಿಟನ್ನು ಕೊಡ್ತೀವಿ. ಸೊ ಗ್ಯಾರಂಟಿ ಪ್ರಾಫಿಟ್ ಅಂದರೆ ತಮ್ಮೆಲ್ಲರಿಗೂ ಕೂಡ ಇವಾಗ ಗೊತ್ತಾಗುತ್ತೆ. ಸೊ ಅದೇ ರೀತಿಯಾಗಿ ಈ ಗ್ಯಾರಂಟಿನ ಹೆಂಗೆ ಕೊಡಬೇಕು, ಅದಕ್ಕೆ ಯಾವ ರೀತಿ ಇರುತ್ತೆ, ಎಲ್ಲ ರೂಲ್ಸ್ ರೆಗ್ಯುಲೇಷನ್ಸು ಅದ್ರ ಬಗ್ಗೆನೂ ತಿಳ್ಕೊಂಡು ಇಲ್ಲಿಗೆ ಈ ಚಾಪ್ಟರ್ನ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡ್ತೀನಿ, ಈ ಚಾಪ್ಟರ್ನ ವೈಂಡ್ ಅಪ್ ಮಾಡ್ತೀನಿ. ಏನಾದರೂ ಡೌಟ್ಸ್ಗಳಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ. ಧನ್ಯವಾದಗಳು, ಮತ್ತೆ ಸಿಗೋಣ.